about the watching and all. Let's move to the valuation and verification of assets. So in a watching ಅಲ್ಲಿ ಯಾವ ರೀತಿ valuation assets and liabilities ನ ಯಾವ ರೀತಿ ವ್ಯಾಲ್ಯೂ ಮಾಡ್ತಾರೆ ಅಂತ they ask for the 10 or 15 marks ಗೆ ಕೇಳ್ಬೋದು. First me go for the meaning of verification and valuation. So verification means providing the truth and the confirmation of one of the most important duties of an auditor to verify the assets and the liabilities which are appearing in the balance sheet. So balance sheet ಅಲ್ಲಿ assets and liabilities ಏನು appear ಆಗಿದೆ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು duty of an auditor ಆಗುತ್ತೆ. That will be called as a verification. So you must examine the documentary and other evidence pertaining to assets that is confirm the following. So while verification, an auditor should the asset have been existence on the date of the balance sheet. So balance sheet date ಅಲ್ಲಿ assets available ಇತ್ತಾ ಅಂತ ಚೆಕ್ ಮಾಡಬೇಕಾಗುತ್ತೆ. Then they have been required the purpose of business. They have to mention the business whether they conducting a business for a sole trading concern ಗೆ ಮಾಡ್ತಿದ್ದಾರೆ ಅಥವಾ ಸರ್ವಿಸ್ ಓರಿಯೆಂಟೆಡ್ ಮಾಡ್ತಿದ್ದಾರೆ ಪ್ರಾಫಿಟ್ ಓರಿಯೆಂಟೆಡ್ ಮಾಡ್ತಿದ್ದಾರೆ ಇನ್ಫಾರ್ಮೇಶನ್ ನ ಮೆನ್ಷನ್ ಆಗಿರಬೇಕು. Then they have been acquired under the ಪ್ರಾಪರ್ ಅಥಾರಿಟಿ. ಸೊ ಅಸೆಟ್ಸ್ ಲಯಬಿಲಿಟೀಸ್ ಏನಿದೆ ಪ್ರಾಪರ್ ಅಥಾರಿಟಿ ಅಂಡರ್ಲೇ ತಗೊಂಡಿದ್ದಾರಾ ಅಥವಾ ಏನು ಫೇಕ್ ಆಗಿ ಅಸೆಟ್ಸ್ ನ ತಗೊಂಡಿದ್ದಾರಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ದೆನ್ ದ ಓನರ್ಶಿಪ್ ಅಂಡ್ ಅಸೆಟ್ಸ್ ವೆಸ್ಟ್ ವಿತ್ ದ ಬಿಸ್ನೆಸ್. ಸೊ ಅಸೆಟ್ಸ್ ಏನಿದೆ ಅದು ಕಂಪ್ನಿ ಜೊತೆನೇ ಇದೆಯಾ ಅಥವಾ ಏರ್ ಪರ್ಚೇಸ್ ತಗೊಂಡಿದ್ದಾರೆ ಲೀಸ್ಗೆ ತಗೊಂಡಿದ್ದಾರೆ ಅಥವಾ ಬೇರೆ ಯಾರ್ದಾರು ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ವೆರಿಫೈ ಮಾಡ್ಬೇಕಾಗುತ್ತೆ. ದೆನ್ ದ ಅಸೆಟ್ಸ್ page number 256. The assets are free from any charges or the lien are free from the encumbrance and if the encumbrance mentioned made by the face of the balance sheet. In the assets and depreciation the value ಏನಾದ್ರು ಚೇಂಜಸ್ ಆಗ್ತಿದೆ ಅಥವಾ ಆ ಅಸೆಟ್ಸ್ ನ ಯಾವ್ದಾದ್ರು ಮಾರ್ಟ್ಗೇಜ್ ಮಾಡಿದ್ದಾರೆ ಅಂತ ಅದ್ರ ಡೀಟೇಲ್ಸ್ ಅವರು ಮೆನ್ಷನ್ ಮಾಡಬೇಕಾಗುತ್ತೆ. Then they have correctly valued with the regard to their physical condition. So physical condition ಏನಿದೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. Whether the assets has been utilized for the basic purpose ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. There have been are correctly disclosed under the balance sheet. So ಎಲ್ಲ ಅಸೆಟ್ಸ್ ನ ಡಿಸ್ಕ್ಲೋಸ್ ಅಂಡರ್ ಅಲ್ಲೇನೆ ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ. So these are the aspect they have to consider. Page number 256 they have to consider while verification the assets. Then move on to the valuation. In your examination they ಕೇಳಿದ valuation ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವೇರಿಯಸ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ನ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಎಕ್ಸಾಮಿನೇಷನ್ ಕೇಳೋ ಚಾನ್ಸಸ್ ಇರುತ್ತೆ. Then move on to the what do you mean by valuation. The verification assets is also includes the proper valuation of it. That is correct value of an assets and liabilities is very important because the accuracy of the balance sheet of any concern is also depends on it. That means in the value ವೆರಿಫಿಕೇಶನ್ ಏನ್ ಮಾಡಿರ್ತೀರಾ ಅಂತಂದ್ರೆ ಓಕೆ ಆ ಅಸೆಟ್ಸ್ ಗಳು ಇದೆಯಾ ಕಂಪನಿ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತೀರಾ. ಬಟ್ ವ್ಯಾಲ್ಯೂಯೇಷನ್ ಅಲ್ಲಿ ಅಸೆಟ್ಸ್ ಏನಿದೆ ಫಾರ್ ಎಕ್ಸಾಂಪಲ್ ಮಿಷಿನರಿ ಇರ್ಬೋದು, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಸ್ಟಾಕ್ ಇರ್ಬೋದು, ಕ್ಯಾಶ್ ಇರ್ಬೋದು, ಅದು ಅಷ್ಟೇ ಅಮೌಂಟ್ ಅಷ್ಟು ಇದೆಯಾ. ಓಕೆನಾ, ಫಾರ್ ಎಕ್ಸಾಂಪಲ್ ನಾನು ಒಂದು ಮಿಷಿನರಿನ 10,000 ಅಂತ ಶೋ ಮಾಡಿರ್ಬೋದು, ಬಟ್ ಅದು ಮಾರ್ಕೆಟ್ ಅಲ್ಲಿ ಅದ್ರ ವ್ಯಾಲ್ಯೂ ಬರೀ 5,000 ಇರ್ಬೋದು. ಅದರಿಂದ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅಸೆಟ್ ಗಳು ಇದೆಯಾ, ಅಸೆಟ್ ಗಳು ಕಂಪನಿ ಜೊತೆಗೆ ಓನರ್ಶಿಪ್ ಅಲ್ಲಿ ಇದೆಯಾ ಅಥವಾ ಯಾವ ಫಾರ್ಮ್ ಆಫ್ ಅಸೆಟ್ ಇದೆ, ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ತೋರಿಸಿ ಅಸೆಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇನ್ ವ್ಯಾಲ್ಯೂಯೇಷನ್ ಏನ್ ಮಾಡ್ತಾರೆ, ಅಸೆಟ್ ಗೆ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ತಾರೆ. ಓಕೆ, ದಟ್ ಮೀನ್ಸ್ ಈ ನಂಬರ್ಸ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ಹೇಳುವಂತದ್ನ ಕಾಲೇಜ್ ವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಓಕೆ, then move on to the what are the purpose of verification valuation ಮತ್ತೆ ವೆರಿಫಿಕೇಶನ್ ಉದ್ದೇಶಗಳು ಏನು ಅಂತ ನೋಡಿದ್ರೆ, ಫಸ್ಟ್ ಒನ್ ಟು ಎನ್ಶೂರ್ ದಟ್ ದ ಅಸೆಟ್ಸ್ ಆರ್ ಇನ್ ಎಕ್ಸಿಸ್ಟೆಂಟ್ ಅಟ್ ದ ಡೇಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ದೇ ಬಿಲಾಂಗ್ ಟು ದ ಕ್ಲೈಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು XYZ ಕಂಪನಿದು ಬುಕ್ ಆಫ್ ವೆರಿಫಿಕೇಶನ್ ಮಾಡ್ತಿದ್ದೀನಿ, ಅವ್ರು ನನ್ನ ಕ್ಲೈಂಟ್ ಆಗುತ್ತೆ. ಅವ್ರ ಕಂಪನಿದ ಅಸೆಟ್ಸ್ ಏನ್ ನೋಡ್ತಾ ಇದೀನಿ, ಬ್ಯಾಲೆನ್ಸ್ ಶೀಟ್ ಡೇಟ್ಗೆ ಅದು ಕಂಪನಿ ಅಸೆಟ್ ಅದಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ವೆರಿಫಿಕೇಶನ್ ಮತ್ತೆ ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತೀವಿ. ದೆನ್ to check the assets have been acquired for the business are clearly stated in the balance sheet. So assets ನ ಯಾವ ಫಾರ್ಮ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಕಾಸ್ಟ್ ತುಂಬಾ ಅವರೇ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಏರ್ ಪರ್ಚೇಸ್ ಮಾಡಿದ್ದಾರೆ ಅಥವಾ ಲೀಸಸ್ಗೆ ತಗೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ವ್ಯಾಲ್ಯೂಯೇಷನ್ ಮತ್ತೆ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಟು ಡಿಟರ್ಮೈನ್ ದಟ್ ದ ಅಸೆಟ್ಸ್ ಆರ್ ಪ್ರಾಪರ್ಲಿ ವ್ಯಾಲ್ಯೂಡ್ ಫಾರ್ ದ ಪರ್ಪಸ್ ಆಫ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪರ್ಪಸ್ಗೆ ವ್ಯಾಲ್ಯೂ ಯಾವ ರೀತಿ ತೋರಿಸಬೇಕು ಅದೇ ರೀತಿ ಶೋ ಮಾಡಿದಾರಾ ಇಲ್ವಾ ಅನ್ನೋದ ಪರ್ಪಸ್ಗೋಸ್ಕರ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಟು ವೆರಿಫೈ ದ ಅಸೆಟ್ಸ್ ಆರ್ ಫ್ರೀ ಫ್ರಮ್ ಎನಿ ಚಾರ್ಜಸ್ ಆರ್ ಲೀನ್ ಆಫ್ ಎನ್ಕಂಬರೆನ್ಸ್. ಸೊ ಅಸೆಟ್ಸ್ ವೆರಿಫಿಕೇಶನ್ ಯಾವ್ದೋ ಚಾರ್ಜಸ್ ಆಗಿದೆ, ಸೊ ಮಾರ್ಟ್ಗೇಜ್ ನ ಮಾಡಿದಾರ. ಫಾರ್ ಎಕ್ಸಾಂಪಲ್ ನಾನು ಒಂದು ಲ್ಯಾಂಡ್ ಬಿಲ್ಡಿಂಗ್ ನ ಮಾರ್ಟ್ಗೇಜ್ ಮಾಡಿ ಒಂದು ಡಿಬೆಂಚರ್ ಗೆ ಇಶ್ಯೂ ಮಾಡಿರ್ಬೋದು. ಸೊ ಅದನ್ನ ಆ ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿದಾರ ಅಥವಾ ಇವರು ಬಿಲ್ಡಿಂಗ್ ಮೇಲೆ ಯಾವುದೇ ರೀತಿ ಯಾರಿಗೂ ಸಾಲ ತಗೊಂಡಿಲ್ಲ ಅಂತ ಮೆನ್ಷನ್ ಮಾಡಿದಾರ ಅಂತ ಚೆಕ್ ಮಾಡೋದಕ್ಕೋಸ್ಕರ ದೇ ವಿಲ್ ಗೋ ಫಾರ್ ದ ವ್ಯಾಲ್ಯೂಯೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಅಸೆಟ್ಸ್. ದೆನ್ ಟು ಚೆಕ್ ದ ಅಸೆಟ್ಸ್ ಆರ್ ಇನ್ ದ ಪೊಸಿಷನ್ ಆಫ್ ದ ಕ್ಲೈಂಟ್ ಆರ್ ಇನ್ ದ ಕಸ್ಟಡಿ ಆಫ್ ದ ಪರ್ಸನ್ ಅಥರೈಸ್ಡ್ ಬೈ ಹಿಮ್. ಸೊ ಕ್ಲೈಂಟ್ ಕಸ್ಟಡಿ ಅಂತ ಅವ್ರ ಅಥಾರಿಟಿ ಫುಲ್ ಓನರ್ಶಿಪ್ ಅಸೆಟ್ಸ್ ಮೇಲೆ, ಫಾರ್ ಎಕ್ಸಾಂಪಲ್ ನಾನು ಲ್ಯಾಂಡ್ ಇದೆ ಅಂದ್ರೆ ಫುಲ್ ಅಥಾರಿಟಿ ನನಗಿದೆ ಅಥವಾ ಬೇರೆಯವ್ರಿಗೆ ಯಾರಾದ್ರು ಅಥಾರಿಟಿ ಬೇಸ್ ಮೇಲೆ ನಾನು ಯೂಸ್ ಮಾಡ್ತೀನಿ ಅಂತ ಚೆಕ್ ಮಾಡೋದಕ್ಕೋಸ್ಕರ ವ್ಯಾಲ್ಯೂಯೇಷನ್ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಪಾಯಿಂಟ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಇಂಟ್ರೊಡಕ್ಷನ್ ಗೆ ನೀವು ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ದೆನ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಸ್ ದಿಸ್ ಆಡಿಬಲ್? Is this audible to you all?
ಓಕೆ. ಸೊ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್, ಯಾವ್ಯಾವ ಮೆಥಡ್ ಅಲ್ಲಿ ನೀವು ವ್ಯಾಲ್ಯೂನ ಕೊಡ್ತಾ ಹೋಗ್ತೀರಾ ಅಂತಂದ್ರೆ, ಫಸ್ಟ್ ಒನ್ ಕಾಸ್ಟ್ ಪ್ರೈಸ್ ಅಂತಂದ್ರೆ, ನಾನು ಮಿಷನ್ ಅನ್ನು ಯಾವ ಅಮೌಂಟ್ ಗೆ ತಗೊಂಡಿರ್ತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ 10,000 ಕೊಟ್ಟು ತಗೊಂಡಿದ್ದೀರಿ ಅಂತಂದ್ರೆ, ಸೊ 10,000ಕ್ಕೆ ವ್ಯಾಲ್ಯೂಯೇಷನ್ ಮಾಡುವಂತದ ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನಾನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಒಂದು 5 ವರ್ಷದ ಹಿಂದೆ ತಗೊಂಡಿದ್ದೆ. ಐ ಪರ್ಚೇಸ್ ಲಾಸ್ಟ್ 5 years, ದ ವ್ಯಾಲ್ಯೂ ಆಫ್ ದ ಮಿಷನ್ ವಿಲ್ ಬಿ 10,000. ಬಟ್ ಅಟ್ ಪ್ರೆಸೆಂಟ್ ಆ ಮಾರ್ಕೆಟ್ ಗೆ ಆ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಮಾರ್ಕೆಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿ ರೆಕಾರ್ಡ್ ಮಾಡುವಂತದ್ದು ಮಾರ್ಕೆಟ್ ವ್ಯಾಲ್ಯೂ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್, ಅಸೆಟ್ಸ್ ಅಂಡ್ ಲಯಬಿಲಿಟಿನ ಯಾವ ರೀತಿ ಮಾಡ್ತಾ ಹೋಗ್ತಾರೆ ಅಂತ. ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಒಂದು ಮಿಷನರಿ ಇದೆ, ಅದನ್ನ ಈಗ ಪ್ರೆಸೆಂಟ್ ನಾ ರೀಪ್ಲೇಸ್ ಮಾಡಿದ್ರೆ, ಆ ಮಿಷನರಿ ಏನೋ ಹಾಳಾಗಿದೆ ಅದನ್ನ ಈಗ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದ್ರಲ್ಲಿ ವ್ಯಾಲ್ಯೂಕೇಶನ್ ಮಾಡ್ತಾರೆ. ದೆನ್ ಬುಕ್ ವ್ಯಾಲ್ಯೂ, ದ ವ್ಯಾಲ್ಯೂ ಅಟ್ ವಿಚ್ ಅಸೆಟ್ಸ್ ಅಂಡ್ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇಸ್ ನೋನ್ ಎಸ್ ಬುಕ್ ವ್ಯಾಲ್ಯೂ. ನಮ್ದು ಅಸೆಟ್ಸ್ ಬುಕ್ ವ್ಯಾಲ್ಯೂ ಲಿಸ್ಟ್ ಇದೆ, ಅದನ್ನ ವೆರಿಫಿಕೇಶನ್ ಮಾಡುವಂತ ಬುಕ್ ವ್ಯಾಲ್ಯೂ. And going concern value or the conventional value, that means it is equivalent to the cost less reasonable amount of depreciation. So depreciation ಪ್ರತಿ ವರ್ಷ ಏನ್ ಚಾರ್ಜಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಏನ್ ಅಮೌಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅದು ಇದೆಯಾ ಅನ್ನೋದನ್ನ ವ್ಯಾಲ್ಯೂಯೇಷನ್ ಮಾಡೋದನ್ನ we called as an going concern valuation. Then realizable value, a value which will be realized in the market and received from the sale of asset. That means ಈ ಅಸೆಟ್ ಅನ್ನ ಸೇಲ್ ಮಾಡಿ ಇವತ್ತು ಮಾರ್ಕೆಟ್ ಇಂದ ಇಷ್ಟು ಅಮೌಂಟ್ ಬರಬಹುದು ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಡೆಫಿನೆಟ್ಲಿ ಅಪ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ ಮುಗಿದ್ಮೇಲೆ. ಲಾಸ್ಟ್ 10 minutes ಇಂಪಾರ್ಟೆಂಟ್ ಕ್ವಶನ್ಗೆ ಎತ್ತಿರ್ತೀನಿ. ದೆನ್ ಸ್ಕ್ರಾಪ್ ವ್ಯಾಲ್ಯೂ, ದ ವ್ಯಾಲ್ಯೂ ವಿಚ್ ಮೇ ಬಿ ಡೆಫಿನೆಟ್ಲಿ ಐ ಟೋಲ್ಡ್ ಯು ಆಫ್ಟರ್ ದ ಮೀನ್ಸ್ ಲಾಸ್ಟ್ 10 minutes ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ. ಸ್ಕ್ರಾಪ್ ವ್ಯಾಲ್ಯೂ ವಿಚ್ ಮೇ ಬಿ ಒಬ್ಟೈನ್ ಫ್ರಮ್ ದ ಅಸೆಟ್ಸ್ ಆಸ್ ಅ ಸೋಲ್ಡ್ as old scrap ಅಸೆಟ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ in your examination they ask that, so how the assets of the company will be ವೆರಿಫಿಕೇಶನ್ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ ಅಂತ ಹೋಗೋದಾದ್ರೆ, ಫಸ್ಟ್ ಒನ್ ಸ್ಟಾಕ್ ಇನ್ ಟ್ರೇಡ್ ಅಂತಂದ್ರೆ ನಮ್ಮ ಕಂಪನಿಯಲ್ಲಿ ಇರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸ್ಟಾಕ್ ಇನ್ವೆಂಟರಿ ಅಂತ ಕರೀತಾರಲ್ಲ, ಅದನ್ನ ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ ಅಂತಂದ್ರೆ, ಸೊ ದೇ ವಿಲ್ ಬಿ ಟೇಕನ್ ಫ್ರಮ್ ದ ಲಾಸ್ಟ್ ಬಿಸ್ನೆಸ್ ಇಯರ್. ಲಾಸ್ಟ್ ಬಿಸ್ನೆಸ್ ಏನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ ಅದನ್ನ ಇಯರ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ತಗೋತಾರೆ. ಸೊ ಅದರಲ್ಲಿ ABC ಅನಾಲಿಸಿಸ್ ಇರ್ಬೋದು, ಲಿಫೋ ಫಿಫೋ ಇರ್ಬೋದು, ಅಥವಾ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ಸ್ ಇರ್ಬೋದು, ಆ ರೀತಿ ವ್ಯಾಲ್ಯೂ ಮಾಡ್ತಾ ಹೋಗ್ತಾರೆ. ಓಕೆ, ದೆನ್ ಇಫ್ ದೇ ಹ್ಯಾವ್ ಟೇಕನ್ ಎನಿ ಪ್ರಿಕಾಷನರಿ ಮೆಜರ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್, ಓಕೆ ಇನ್ಶೂರೆನ್ಸ್ ನ ಮಾಡಿಸಿರ್ಬೋದು ಸ್ಟಾಕ್ ಮೇಲೆ, ಫೈರ್ ಇಂದ ಏನೋ ಆಕ್ಸಿಡೆಂಟ್ ಆಗುತ್ತೆ ಅಂತ, ಆ ಇನ್ಫಾರ್ಮೇಶನ್ ಅದು ಕಂಟೆಂಟ್ ಆಗಿರ್ಬೇಕಾಗುತ್ತೆ. ದೆನ್ ಗೂಡ್ಸ್ ಅಂಡ್ ಕನ್ಸೈನ್ಮೆಂಟ್, ಸಮ್ ಬಿಸ್ನೆಸ್ ಅಂಡರ್ಟೇಕ್ ದ ಸರ್ವಿಸಸ್ ಆನ್ ದ ಕನ್ಸೈನಿ ಅಂಡ್ ಕನ್ಸೈನ್ಮೆಂಟ್ ಗೂಡ್ಸ್. ದಟ್ ಮೀನ್ಸ್ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕನ್ಸೈನ್ಮೆಂಟ್ ಬೇಸಿಸ್ ಅಂದ್ರೆ ನಾ ತಗೊಂಡು ಆಮೇಲೆ ಸೇಲ್ ಮಾಡ್ತೀನಿ ಅಂತ ಇಟ್ಟಿರ್ತೀನಿ, ಆತರ ಯಾವ್ದಾದ್ರು ಗೂಡ್ಸ್ ಗಳು ಕಂಪನಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ. Then goods with the customer under higher purchase agreement on approval. So ಅದರ ಗೂಡ್ಸ್ ಹೈಯರ್ ಪರ್ಚೇಸ್ ಬೇಸ್ ಮೇಲೆ ನಾನು ಕಸ್ಟಮರ್ ಹತ್ರ ಇಟ್ಟಿದ್ರೆ ಯಾವ್ಯಾವ ಗೂಡ್ಸ್ ಗಳಿದೆ ಅನ್ನೋದನ್ನ ಆಸ್ ಎನ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಆಡಿಟರ್ ಚೆಕ್ ಮಾಡ್ಬೇಕಾಗುತ್ತೆ. ದೆನ್ ಡ್ಯೂಟೀಸ್ ಆಫ್ ಅನ್ ಆಡಿಟರ್ ರಿಲೇಟಿಂಗ್ ಟು ದ ಸ್ಟಾಕ್ ಟ್ರೇಡ್. ಡ್ಯೂಟಿ ಆಡಿಟರ್ ಏನೇನ್ ಡ್ಯೂಟಿ ಇರುತ್ತೆ ಅಂತಂದ್ರೆ, ಟು ವೆರಿಫೈ ದ ಎಕ್ಸಿಸ್ಟಿಂಗ್ ಸ್ಟಾಕ್, ಅಷ್ಟು ಪ್ರೆಸೆಂಟ್ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನ ತಗೋಬೇಕಾಗುತ್ತೆ. ದೆನ್ ಟು ಚೆಕ್ ದ ಓನರ್ಶಿಪ್ ಆಫ್ ದ ಸ್ಟಾಕ್. ಸೊ ಸ್ಟಾಕ್ ಕಂಪನಿ ಓನರ್ಶಿಪ್ ಅಲ್ಲೇ ಇದೆಯಾ ಅಥವಾ ಯಾರಿಗಾರು ಸೇಲ್ ಮಾಡಿ ಇನ್ನು ನಮ್ಮ ಕಂಪನಿಲೇ ಇಟ್ಕೊಂಡಿದ್ದೇವೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಯ್ತು. ಅಂಡ್ ಟು ಸಿ ದಟ್ ದ ಸ್ಟಾಕ್ ಇಸ್ ಪ್ರಾಪರ್ಲಿ ವ್ಯಾಲಿಡ್, ಆ ಸ್ಟಾಕ್ ಕರೆಕ್ಟ್ ಆಗಿ ವ್ಯಾಲ್ಯೂ ಆಗಿದೆ ಅಂತ ಚೆಕ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಏನಾಗಿದೆ ಆಡಿಟರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಯಾವ ರೀತಿ ವ್ಯಾಲ್ಯೂಯೇಟ್ ಮಾಡ್ತಾರೆ? ಸೊ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ ಐ ಟೋಲ್ಡ್ ಅಬೌಟ್ ದ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿ ಬರೀಬಹುದು. So while evaluating the goodwill, the company law does not compel the company show the goodwill at a realizable value. So goodwill ನ ಇಷ್ಟು ಸೇಲ್ ಮಾಡೋದಕ್ಕೆ ವ್ಯಾಲ್ಯೂಗೆ ನಾವು ಅದನ್ನ ಕಂಡುಹಿಡಿಯಕ್ ಆಗೋದಿಲ್ಲ. ಸೊ ಅದರಿಂದ ಏನಂತಾರೆ, ಗುಡ್ವಿಲ್ ಕಂಪನಿ ಎಲ್ಲಿವರೆಗೆ ರನ್ ಆಗ್ತಾ ಇರುತ್ತೆ ಆ ವ್ಯಾಲ್ಯೂಗೆ ಶೋ ಮಾಡ್ಬೇಕಾಗುತ್ತೆ. ಐದರ್ ಇಟ್ ಕಾಸ್ಟ್ ಪ್ರೈಸ್ ಗೆ ಶೋ ಮಾಡ್ಬೇಕು, ಐದರ್ ಇಟ್ ಇಸ್ ಬುಕ್ ವ್ಯಾಲ್ಯೂಗೆ ಶೋ ಮಾಡ್ಬೇಕು. ರಿಯಲೈಸಬಲ್ ವ್ಯಾಲ್ಯೂ, ಸೇಲಬಲ್ ವ್ಯಾಲ್ಯೂಗೆ ಅದನ್ನ ಏನ್ ಮಾಡಕ್ಕಲ್ಲ, ನೀವು ರೆಕಗ್ನೈಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಮೋಟಾರ್ ವೆಹಿಕಲ್ಸ್. ಮೋಟಾರ್ ವೆಹಿಕಲ್ಸ್ ನ ಯಾವ ರೀತಿ ವೆರಿಫಿಕೇಶನ್ ಮಾಡಬೇಕು ಅಂತಂದ್ರೆ, ಸೊ ಮೋಟಾರ್ ವೆಹಿಕಲ್ ಥ್ರೂ ಅದರ್ ಮೂವೇಬಲ್ ಆಸ್ ರಿಜಿಸ್ಟರ್ಡ್ ಆಸ್ ಅ ಫಿಕ್ಸ್ಡ್ ಅಸೆಟ್ ಬಿಕಾಸ್ ದೀಸ್ ಆರ್ ಯೂಸ್ ಫಾರ್ ದ ಸ್ಮೂತ್ ರನ್ನಿಂಗ್ ಆಫ್ ಬಿಸ್ನೆಸ್. ಆ ಮೋಟಾರ್ ವೆಹಿಕಲ್ ನ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪೇಜ್ ನಂಬರ್ 264. Thus these are to be valued at a cost less depreciation. So ಕಾಸ್ಟ್ ಏನಿದೆ ಅದರಲ್ಲಿ ಅದಕ್ಕೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಏನಾಗಿದೆ, ದಟ್ ಇಸ್ ವೆದರ್ ಇಟ್ ಮೇ ಬಿ ಸ್ಟ್ರೈಟ್ ಲೈನ್ ಮೆಥಡ್, WDV ಮೆಥಡ್ ಅಥವಾ ಆನ್ಯುಟಿ ಮೆಥಡ್, ಯಾವ ಮೆಥಡ್ ಅಲ್ಲಾದ್ರೂ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅದು ಡಿಡಕ್ಟ್ ಆಗಿ ಆ ವ್ಯಾಲ್ಯೂ ಎಷ್ಟು ಶೋ ಆಗ್ತಾ ಇದೆ ಮೋಟಾರ್ ವೆಹಿಕಲ್ ಅನ್ನೋದನ್ನ ಅರ್ಥ ಎಂಡ್ ಆಫ್ ದ ವೆರಿಫಿಕೇಶನ್. ಈ ವರ್ಷ ನಾನು ವೆರಿಫಿಕೇಶನ್ ಮೋಟಾರ್ ವೆಹಿಕಲ್ ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡ್ಕೊಂಡು ಏನ್ ವ್ಯಾಲ್ಯೂ ಕರೆಕ್ಟ್ ಆಗಿ ವ್ಯಾಲ್ಯೂ ತೋರಿಸ್ತಿದೆ ಇಲ್ವಾ ಅಂದ್ರೆ ವೆರಿಫಿಕೇಶನ್ ನ ಮಾಡ್ತಾ ಹೋಗ್ತಾರೆ. ದೆನ್ ವೆರಿಫಿಕೇಶನ್ ಆಫ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಸೊ ಆಲ್ಮೋಸ್ಟ್ ಆಲ್ ದ ಬಿಸ್ನೆಸ್ ಆರ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕ್ ಓನ್ ದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಕಾಮನ್ ಪ್ರಿಮಿಸಸ್. ಅವರೇ ಕಾಮನ್ ಪ್ರಿಮಿಸಸ್ ಅಲ್ಲೇ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಓನ್ ಮಾಡಿರ್ತಾರೆ. ಫಾರ್ ದ ವೆರಿಫಿಕೇಶನ್ ವ್ಯಾಲ್ಯೂಯೇಷನ್ ಪರ್ಪಸ್ ದ ಆಡಿಟರ್ ಶುಡ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂಡ್ ಲೀಸ್ ಹೋಲ್ಡ್ ಪ್ರಾಪರ್ಟಿ. ಓಕೆನಾ? ಸೊ ಇನ್ ಕೇಸ್
ಒಂದೇ ಪ್ರಾಪರ್ಟಿ ಒಳಗೆ ಮಾಡಿರ್ತಾರೆ ಅನ್ಕೊಳ್ಳಿ. ನಂದು ಫಾರ್ ಎಕ್ಸಾಂಪಲ್ ನಂದೊಂದು ಬಿಸ್ನೆಸ್ ಮಾಡೋಕ್ಕೆ 60-40 ಸೈಟ್ ಬೇಕು. ಅದ್ರಲ್ಲಿ ನನಗೆ ಬರೀ ಸ್ವಲ್ಪ ಪೋರ್ಷನ್ ಅಷ್ಟೇ ಜಾಗ ಇದೆ, ಇನ್ನೊಂದು ಸ್ವಲ್ಪ ಪೋರ್ಷನ್ ಪಕ್ಕದ ಯಾರು ಸೈಟ್ ಇರುತ್ತೆ ಅವ್ರು ತಗೊಂಡಿರ್ತೀನಿ. ಸೊ ವೈಲ್ ವೆರಿಫಿಕೇಶನ್ ಮಾಡ್ಬೇಕಿದ್ರೆ ಸೊ ಓಲ್ಡ್ ಪ್ರಾಪರ್ಟಿ ಸ್ಪೇಸ್ ಏನಿದೆ ಅದು ಮತ್ತೆ ಲೀಸ್ಗೆ ಎಷ್ಟು ಪ್ರಾಪರ್ಟಿ ತಗೊಂಡಿದ್ದಾರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ದೆನ್ ದೇ ಗೋ ಫಾರ್ ದ ವ್ಯಾಲ್ಯೂಯೇಷನ್ ಫಾರ್ ಬೋತ್ ಲೀಸ್ ಓಲ್ಡ್ ಪ್ರಾಪರ್ಟಿ ಮತ್ತೆ ಫ್ರೀ ಓಲ್ಡ್ ಪ್ರಾಪರ್ಟಿ. ನಂದು ಓನ್ ಪ್ರಾಪರ್ಟಿ ಏನಿರುತ್ತೆ ಎರಡಕ್ಕೂ ದೇ ಹ್ಯಾವ್ ಟು ಮೇಕ್ ಅ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ರಿಮೈನಿಂಗ್ ವ್ಯಾಲ್ಯೂನ ಶೋ ಮಾಡ್ಬೇಕಾಗುತ್ತೆ. So next will be the leasehold property. In the case of leasehold property, the auditor should examine the value and the distribution of lease deed. So ನಾವು ಎಷ್ಟಿಗೆ ಅಸೆಟ್ಸ್ ನ ಲೀಸ್ ತಗೊಂಡಿದೀವಿ ಆ ವ್ಯಾಲ್ಯೂ ಅದಕ್ಕೆ ಎಷ್ಟಿದೆ ಅನ್ನೋದನ್ನ ಶೋ ಮಾಡ್ಬೇಕಾಗುತ್ತೆ. ದೆನ್ ಅಕಾರ್ಡಿಂಗ್ ಟು ದ ಸೆಕ್ಷನ್ 117 ಆಫ್ ದ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಆ ಲೀಸ್ ಅನ್ನ ನೀವು ತಗೊಂಡಿರ್ಬೇಕು. ಓಕೆ, ಸುಮ್ನೆ ಓಕೆ ಲೀಸ್ ತಗೊಂಡಿದ್ದೀನಿ ಅನ್ಬಿಟ್ಟು ಯಾವ್ದೋ ಒಂದು ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಷ್ಟು ತಗೊಂಡಿದ್ದೀನಿ ಅಂತ ಫೇಕ್ ಡೀಟೇಲ್ಸ್ ಅನ್ನ ಕೊಡೋಂಗಿಲ್ಲ. ದ ಲೀಸ್ ಎಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದ ಸೆಕ್ಷನ್ 117 ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು. Okay, next one will be the unit 16, that is verification and valuation of liability. ಸೊ ಇಲ್ಲಿವರೆಗೆ ಅಸೆಟ್ಸ್ ನ ವೆರಿಫಿಕೇಶನ್ ಮಾಡ್ತಾ ಬಂದ್ವಿ. ಸೊ ಈಗ ಲಯಬಿಲಿಟೀಸ್ ನಿಮ್ಗೆ ಎಕ್ಸಾಮಿನೇಷನ್ ಕೇಳೋದು ಇದೇ ರೀತಿ. ಸೊ ವಾಟ್ ಆರ್ ಆಲ್ ದ ಮೆಥಡ್ಸ್ ಟು ವೆರಿಫಿಕೇಶನ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಅಥವಾ ಡಿಫ್ರೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಯಾವ ರೀತಿ ಇವ್ಯಾಲ್ಯೂಯೇಟ್ ಮಾಡ್ತೀರಾ ಅನ್ನೋದನ್ನ ಡೈರೆಕ್ಟ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ verification of liability like that asset is very much necessary for every concern. So ನಾವು ಬರೀ ಅಸೆಟ್ಸ್ ಮಾತ್ರ ವೆರಿಫಿಕೇಶನ್ ಮತ್ತು ವ್ಯಾಲ್ಯೂಯೇಷನ್ ಮಾಡೋದಲ್ಲ, ಸೊ ಲಯಬಿಲಿಟಿ ನ ವೆರಿಫಿಕೇಶನ್ ಮತ್ತು ವ್ಯಾಲ್ಯೂಯೇಷನ್ ಮಾಡುವಂತದ್ದು ಎವ್ರಿ ಕಂಪನಿಗೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ದ ಪರ್ಪಸ್ ಆಫ್ ವೆರಿಫಿಕೇಶನ್, ಯಾವ ಉದ್ದೇಶ ಇಟ್ಕೊಂಡು ಲಯಬಿಲಿಟೀಸ್ ನ ವೆರಿಫಿಕೇಶನ್ ಮಾಡ್ತಾರೆ ಅಂತಂದ್ರೆ ದ ಬ್ಯಾಲೆನ್ಸ್ ಇನ್ ದ ಕ್ರೆಡಿಟರ್ಸ್ ಅಕೌಂಟ್ ರಿಫ್ಲೆಕ್ಟ್ ದ ಟ್ರೂ ಪೊಸಿಷನ್. ಓಕೆ, ನಾ ಕ್ರೆಡಿಟರ್ ಅಕೌಂಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ನ ಶೋ ಮಾಡ್ತಾ ಇದ್ದೀನಿ ಅದ್ರ ಟ್ರೂ ತೋರಿಸ್ತಾ ಇದೆಯಾ ಅಂತಂದ್ರೆ ನಾನು ಇವತ್ತು ಇಷ್ಟು ಸಾಲ ತಗೊಂಡಿದ್ದೀನಿ, 10,000 ತಗೊಂಡಿದ್ದೀನಿ, 10,000, 10 lakh ತಗೊಂಡಿದ್ದೀನಿ, 10 lakh ಅದು ಶೋ ಆಗ್ತಾ ಇದೆಯಾ ಅಂತ ಹೇಳ್ಬೇಕಾಗುತ್ತೆ. Then all the liabilities of the client business, including those not recorded in the books of account, whether intentional or otherwise disclosed. So ಯಾವ್ದೋ ಕ್ಲೈಂಟ್ ಬಿಸ್ನೆಸ್ ಆಲ್ ದ ಲಯಬಿಲಿಟೀಸ್ ಅವ್ರು ಇಂಟೆನ್ಷನಲ್ ಅಥವಾ ನಾನ್ ಇಂಟೆನ್ಷನಲಿ ಡಿಸ್ಕ್ಲೋಸ್ ಮಾಡಿರ್ಬೋದು, ಮಾಡಿಲ್ದೇ ಇರ್ಬೋದು. ಸೊ ಆ ಇನ್ಫಾರ್ಮೇಶನ್ ಕಲೆ ಹಾಕೋ ಕೆಲಸ ಮಾಡ್ಬೇಕಾಗುತ್ತೆ. ದೆನ್ ದೇ ಆರ್ ಪ್ರಾಪರ್ಲಿ ವ್ಯಾಲ್ಯೂಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಕಂಪನಿದು ಲಯಬಿಲಿಟೀಸ್ ಏನಿದೆ ಅದು ವೆದರ್ ಇಟ್ ಮೇ ಬಿ ಗ್ಯಾಪ್ ಪ್ರಕಾರನೇ ವ್ಯಾಲ್ಯೂಯೇಷನ್ ನ ಮಾಡಿದಾರಾ ಅಥವಾ ಬೇರೆ ಯಾವ್ದಾದ್ರು ಮೆಥಡ್ ನ ಫಾಲೋ ಮಾಡಿದಾರ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ದೆನ್ ದೇ ಆರ್ ಪ್ರಾಪರ್ಲಿ ಕ್ಲಾಸಿಫೈಡ್ ಅಂಡ್ ಡಿಸ್ಕ್ಲೋಸ್. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡಿದಾರ ಅನ್ನೋ ಉದ್ದೇಶದಿಂದ, ಚೆಕ್ ಮಾಡೋ ಉದ್ದೇಶದಿಂದ ದೇ ಕ್ಯಾನ್ ಮೂವ್ ಫಾರ್ ದ ವೆರಿಫಿಕೇಶನ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟೀಸ್. ಸೊ ಲೆಟ್ಸ್ ಮೂವ್ ಟು ದ ವಾಟ್ ಆರ್ ಆಲ್ ದ ಲಯಬಿಲಿಟೀಸ್ ದೇ ಕ್ಯಾನ್ ಗೋಯಿಂಗ್ ಟು ವ್ಯಾಲ್ಯೂಯೇಟ್. ಜಸ್ಟ್ ಎ ಮಿನಿಟ್. So first one will be the creditor. So the auditor should ask for the schedule for the creditors to take the with a purchase in the ledger with a turn to checked out. That means while the auditor going to check out the creditor list, he has to check out whether purchase creditors is there. That means whether they purchase the raw material, then original books of entry, goods inward, ಎಷ್ಟು goods ನ ನೀವು ಪರ್ಚೇಸ್ ಮಾಡಿದೀರಾ, ದೆನ್ ಕ್ರೆಡಿಟ್ ನೋಟ್ಸ್, ಎಷ್ಟು ಕ್ರೆಡಿಟ್ ನೋಟ್ಸ್ ಗಳನ್ನ ಕೊಟ್ಟಿದ್ದೀರಾ ಅಂತ ಮೀನ್ಸ್ ಎಷ್ಟು ಅಮೌಂಟ್ ಗೆ ನೀವು ಕ್ರೆಡಿಟ್ ನ ತಗೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷಕ್ಕೆ ಮೆಟೀರಿಯಲ್ ನ ತಗೊಂಡು ಬರೀ 5 ಲಕ್ಷ ಏನ್ ಮಾಡಿದ್ರು, 5 ಲಕ್ಷ ಪೇ ಮಾಡಿ ಕ್ಯಾಶ್ ಅಲ್ಲಿ ಪೇ ಮಾಡಿ 5 ಲಕ್ಷ ಮಾತ್ರ ಸಾಲಕ್ಕೆ ತಗೊಂಡಿದ್ರು, ಅದಕ್ಕೆ ಕ್ರೆಡಿಟ್ ನೋಟ್ ಇಶ್ಯೂ ಆಗಿದ್ಯಾ. ದೆನ್ ರಿಟರ್ನ್ ಔಟ್ವರ್ಡ್ ಬುಕ್ ಅಂಡ್ ಬಿಲ್ ಪೇಬಲ್ ಬುಕ್ ಅಂಡ್ ಕ್ಯಾಶ್ ಬುಕ್ ಇಷ್ಟನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ವಿಲ್ ಬಿ ಸೇಮ್ ಫಾರ್ ಆಲ್ ದ ಅಸೆಟ್ಸ್ ಇರ್ಬೋದು, ಲಯಬಿಲಿಟೀಸ್ ಇರ್ಬೋದು, ಇಷ್ಟು ಎಂಟ್ರಿಗಳನ್ನ ಚೆಕ್ ಮಾಡ್ಬೇಕಾಗುತ್ತೆ. ದೇ ಹ್ಯಾವ್ ಟು ಚೆಕ್ ಔಟ್ ದ ಒರಿಜಿನಲ್ ಎಂಟ್ರಿ ವಿತ್ ದ ಪರ್ಚೇಸ್ ಇನ್ವಾಯ್ಸ್ ಅಂಡ್ ಕ್ರೆಡಿಟ್ ನೋಟ್ ಬುಕ್ಸ್, ಗೂಡ್ಸ್ ಇನ್ವರ್ಡ್ ಅಂಡ್ ರಿಟರ್ನ್ ಔಟ್ವರ್ಡ್ ಬುಕ್ ಅಂಡ್ ಬಿಲ್ಸ್ ಪೇಬಲ್ ಬುಕ್. ಸೊ ಇದ್ರ ಬೇಸ್ ಮೇಲೆ ವ್ಯಾಲ್ಯೂಯೇಷನ್ಸ್ ನ ಮಾಡ್ತಾ ಹೋಗ್ತಾರೆ. ದೆನ್ ಬಿಲ್ಸ್ ಪೇಬಲ್, there are acknowledgement for the debts payable. So bills payable ಅಂದ್ರೆ ಇಷ್ಟೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರೆಡಿಟರ್ಸ್ ಗೆ ಪರ್ಚೇಸ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದೀನಿ ಕ್ರೆಡಿಟ್ ಬೇಸ್ ಅಲ್ಲಿ ಅದನ್ನ ಕ್ರೆಡಿಟರ್ಸ್ ಅಂತ ಕರೀತಾರೆ. ಸೊ ಬಿಲ್ಸ್ ಪೇಬಲ್ ಅಂತಂದ್ರೆ ಒಂದು ಅಕ್ನಾಲಜ್ಮೆಂಟ್ ಇಟ್ಕೊಂಡಿರ್ತಾರೆ ನೋಡಿ. ಸೊ ಇಂಥವ್ರ ಅಮೌಂಟ್ ಕಂಪನಿ ನಂಗೆ ಇಷ್ಟು ಅಮೌಂಟ್ ಬರಬೇಕು ಅಂತ ಅದನ್ನ ಬಿಲ್ಸ್ ಪೇಬಲ್ ಅಂತ ಕರೀತಾರೆ. So there are acknowledgement of the debts payable. The auditor should get the statement of bills payable and compare with the bills payable book. So statement ಅನ್ನು ತಗೋಬೇಕು ಅವರು. So bills payable ಶೀಟ್ ಏನಿದೆ ಶೀಟ್ ಅನ್ನು ತಗೊಂಡು they have to compare with it a bills payable book and bills payable account. ಅದನ್ನ bills payable book ಜೊತೆಗೆ ಮತ್ತೆ bills payable account ಅಂತ ಏನ್ ಮೇಂಟೈನ್ ಮಾಡಿರ್ತಾರೆ ಎರಡು ಜೊತೆಗೂ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಈ ರೀತಿ bills payable ನ ವೆರಿಫಿಕೇಶನ್ ಮಾಡ್ತಾರೆ. Then short term loans and other borrowings. If the company have any short term borrowings from the any other persons or the friends and relatives of the bank. ಸೊ ಯಾವ ಪರ್ಸನ್ ಇಂದ ಎಷ್ಟು ಅಮೌಂಟ್ ಅನ್ನು ತಗೊಂಡಿದ್ದಾರೆ, ಎಷ್ಟು ಟರ್ಮ್ ಪೀರಿಯಡ್ ಅವರಿಗೆ ತಗೊಂಡಿದ್ದಾರೆ ಅಂತ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. Then as per the company tax have been compared with the assets, so charge to indicate the balance sheet. ಸೊ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿಗೆ ಶೋ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಒನ್ ಶೇರ್ ಕ್ಯಾಪಿಟಲ್.
ಸೊ ಇಟ್ ಈಸ್ ನಾಟ್ ದ ಲಯಬಿಲಿಟಿ ಆಫ್ ದ ಸಿಕ್ಸ್ ಸೆನ್ಸ್ ದ ವರ್ಡ್. ಸೊ ಶೇರ್ ಕ್ಯಾಪಿಟಲ್ ನ ವ್ಯಾಲ್ಯೂಯೇಷನ್ ಮಾಡಬೇಕು ಅಂದ್ರೆ ಯಾವುದೇ ಸಿಕ್ಸ್ ಸೆನ್ಸ್ ಅಲ್ಲಿ ಇಲ್ಲ, ಬಟ್ ನೆವರ್ದಲೆಸ್ ಇಟ್ ಇಸ್ ಅನ್ ಲಯಬಿಲಿಟಿ ಪಾಪುಲರ್ಲಿ ನೋನ್ ಆಸ್ ಇಂಟರ್ನಲ್ ಲಯಬಿಲಿಟಿ. ಸೊ ಏನಕ್ಕೆ ಅದು ಇಂಟರ್ನಲ್ ಲಯಬಿಲಿಟಿ ಅಂತ ಕರೀತಾರೆ ಅಂತಂದ್ರೆ, ಆಸ್ ಪರ್ ದ ಕಂಪನೀಸ್ ಆಕ್ಟ್ ಏನು, ಸೊ ಕಂಪನೀಸ್ ಇಸ್ ಸಪರೇಟ್ ಅಂಡ್ ದ ಬಿಸ್ನೆಸ್ ಇಸ್ ಸಪರೇಟ್. ಸೊ ಬಿಸ್ನೆಸ್ ಗೆ ಯಾರೇ ಪರ್ಸನ್ ಅಮೌಂಟ್ ಹಾಕೋದು ಕ್ಯಾಪಿಟಲ್ ಅಂತ ಕನ್ಸಿಡರ್ ಆಗುತ್ತೆ. ಆಸ್ ದ ಪಾಯಿಂಟ್ ಆಫ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಾಗುತ್ತೆ, ಅದು ದೇ ಹ್ಯಾವ್ ಟು ಪೇ ದ ಕ್ಯಾಪಿಟಲ್ ರಿಟರ್ನ್ ಓನರ್ಸ್ ಯಾರಿದ್ದಾರೆ ಅವ್ರಿಗೆ ಕ್ಯಾಪಿಟಲ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ದಟ್ ಇಸ್ ವೈ ಅದನ್ನ ಒಂದು ಲಯಬಿಲಿಟೀಸ್ ಅಂತ ಕರಿತಾ ಹೋಗ್ತಾರೆ. ಓಕೆ, ದೆನ್ ಫಸ್ಟ್ ಆಡಿಟ್. ಸೊ ಎಕ್ಸಾಮೈನ್ ದ MOA ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ದಟ್ ಇಸ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಿದೆ ಎರಡೂ ಎಕ್ಸಾಮೈನ್ ಮಾಡಿ ಶೇರ್ ಕ್ಯಾಪಿಟಲ್ ಆಥರೈಸ್ ಎಷ್ಟಾಗಿದೆ, ಆ ಕಂಪನಿಯಿಂದ ಎಷ್ಟು ಕ್ಯಾಪಿಟಲ್ ನ ರೈಸ್ ಮಾಡೋದಕ್ಕೆ ಪರ್ಮಿಷನ್ ಅಲ್ಲಿ ತಗೊಂಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಆಗಿರ್ಬೇಕೈತೆ. ದೆನ್ ರಿಫ್ಲೆಕ್ಟ್ ದ ಕ್ಯಾಶ್ ಬುಕ್, ಪಾಸ್ಬುಕ್ ಅಂಡ್ ಮಿನಿಟ್ ಬುಕ್ ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಮೀಟಿಂಗ್ ಮಾಡಿರ್ತಾರೆ, ಮಿನಿಟ್ಸ್ ಏನ್ ರೆಕಾರ್ಡ್ ಆಗಿರುತ್ತೆ ಅದ್ರ ರಿಲೇಟೆಡ್ ಮಿನಿಟ್ಸ್ ಬುಕ್ ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಇಫ್ ಸರ್ಟನ್ ಶೇರ್ಸ್ ಹ್ಯಾವ್ ಅಲೋಟೆಡ್ ಟು ದ ವೆಂಡರ್ಸ್, ಈ ಶುಡ್ ಎಕ್ಸಾಮೈನ್ ದ ಕಾಂಟ್ರಾಕ್ಟ್ ಬಿಟ್ವೀನ್ ದ ವೆಂಡರ್ಸ್ ಆಫ್ ದ ಕಂಪನಿ. ಫಾರ್ ಎಕ್ಸಾಂಪಲ್, ಒಂದು ಮಿಷಿನರಿ ತಗೊಂಡಿರ್ತೀನಿ, ಅವ್ರಿಗೆ ಕ್ಯಾಶ್ ಕೊಡೋ ಬದಲು ಅವ್ರಿಗೆ ಶೇರ್ಸ್ ಅಲಾಟ್ ಮಾಡಿರ್ತೀನಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಶೇರ್ಸ್ ಅಲಾಟ್ ಆಗಿದೆ ಮತ್ತೆ ಆ ವೆಂಡರ್ದು ಡೀಟೇಲ್ಸ್ ಏನು, ನಮ್ಗೆ ಸೇಲ್ ಮಾಡ್ತಿರೋ ಡೀಟೇಲ್ಸ್ ಏನದನ್ನ ರೆಕಾರ್ಡ್. ನೆಕ್ಸ್ಟ್ ಫಸ್ಟ್ ಆಡಿಟ್ ಮಾಡ್ಬೇಕಿದೆ. ಸೆಕೆಂಡ್ ಆಡಿಟ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಸಿ ದಟ್ ಅಥರೈಸ್ಡ್ ಕ್ಯಾಪಿಟಲ್ ಹ್ಯಾಸ್ ಬಿನ್ ಶೋನ್ ಸಪರೇಟ್ಲಿ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ನಿಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಲಯಬಿಲಿಟಿ ಸೈಡ್ ಅಲ್ಲಿ ಫಸ್ಟ್ ಅಥರೈಸ್ಡ್ ಕ್ಯಾಪಿಟಲ್ ಅಂಡ್ ಇಶ್ಯೂಡ್ ಕ್ಯಾಪಿಟಲ್ ಅಂಡ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಮೂರು ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥರೈಸ್ಡ್ ಕ್ಯಾಪಿಟಲ್ ಮೆಮೊರಾಂಡಮ್ ಅಸೋಸಿಯೇಷನ್ ಏನ್ ಹೇಳಿದ್ರು ಅದ್ರ ರೀತಿನೇ ಮೆನ್ಷನ್ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ದೆನ್ ಎನ್ಶೋರ್ ದಟ್ ಪರ್ಟಿಕ್ಯುಲರ್ಸ್ ಇನ್ ರೆಸ್ಪೆಕ್ಟ್ ಟು ದ ಈಚ್ ಕ್ಲಾಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂತಂದ್ರೆ ಈಚ್ ಈಕ್ವಿಟಿ ಶೇರ್ ಎಷ್ಟು ಇಶ್ಯೂ ಮಾಡಿದ್ದಾರೆ, ಪ್ರಿಫರೆನ್ಸ್ ಶೇರ್ ಎಷ್ಟು ಇಶ್ಯೂ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಅಂಡ್ ಅಸರ್ಟೈನ್ ದ ಅಮೌಂಟ್ ಕಾಲ್ಡ್ ಅಪ್ ಇನ್ ರೆಸ್ಪೆಕ್ಟ್ ಆಫ್ ಆಲ್ ದ ಕ್ಲಾಸ್ ಆಫ್ ಶೇರ್ಸ್. ಸೊ ಎಲ್ಲ ಶೇರ್ಸ್ ಇಶ್ಯೂ ಮಾಡಿದ್ರಲ್ಲ, ಫಸ್ಟ್ ಕಾಲ್ ಎಷ್ಟು ಅಮೌಂಟ್ ನ ಕಾಲ್ ಅಪ್ ಮಾಡಿದಿರಾ, ಸೆಕೆಂಡ್ ಕಾಲ್ಗೆ ಫೈನಲ್ ಕಾಲ್ಗೆ ಎಷ್ಟು ಅಮೌಂಟ್ ನ ಅವರಿಂದ ಕಲೆಕ್ಟ್ ಮಾಡ್ತಿದ್ದೀರಾ ಅನ್ನೋ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ದೆನ್ ಫೈಂಡ್ ಔಟ್ ದ ಹೌ ಮೆನಿ ಶೇರ್ಸ್ ಆಫ್ ಈಚ್ ಕ್ಲಾಸ್ ಹ್ಯಾವ್ ಬೀನ್ ಅಲಾಟೆಡ್ ಆಸ್ ಫುಲ್ಲಿ ಪೇಡ್. ಎಷ್ಟು ಶೇರ್ಸ್ ಅಲಾಟ್ ಫುಲ್ಲಿ ಪೇಡ್ ಆಗಿದೆ. ಈಗ 10 ರೂಪಾಯಿ ಶೇರ್ ವ್ಯಾಲ್ಯೂ ಅಂತಂದ್ರೆ ಎಷ್ಟು ಜನ 10 ರೂಪಾಯಿನೂ ಪೇಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ದೆನ್ when there is a only class of shares issued by the company, the auditor should ensure that has been styled as an equity of the balance sheet. ಒಂದೇ ಕ್ಲಾಸ್ ಆಫ್ ಶೇರ್ಸ್ ನ ಮಾಡಿದ್ದಾರೆ ಅಂತಂದ್ರೆ ದಟ್ ಪ್ರಿಫರೆನ್ಸ್ ಶೇರ್ ನ ಇಶ್ಯೂನೇ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಈಕ್ವಿಟಿ ಶೇರ್ ಅಂತಾನೆ ಅವರು ಶೋ ಮಾಡ್ಬೇಕಾಗಿರುತ್ತೆ. Then see that the amount was originally paid up in respect to the forfeited share. If there is any cancellation share na cancel ಮಾಡಿದೀನಿ, ಒಂದು ಎಕ್ಸ್ ಪರ್ಸನ್ ಗೆ 100 ಶೇರ್ಸ್ ನ ಕೊಟ್ಟಿದ್ದೆ, ಅವ್ನು ಶೇರ್ ಬೇಡ ಪೇಮೆಂಟ್ ಮಾಡಿಲ್ಲ ಅಂತ ಅದನ್ನ ಕ್ಯಾನ್ಸಲ್ ಮಾಡಿದಿಲ್ಲ, ಆ ಶೇರ್ ಆಗಿ ಕ್ಯಾನ್ಸಲ್ ಆಗಿರುವಂತದ್ದು ರೆಕಾರ್ಡ್ ಆಗಿದ್ಯಾ, ಅವ್ರಿಗೆ ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡಿದ್ದೀನಿ, ಅಪ್ಲಿಕೇಶನ್ ಮನಿ ಇರ್ಬೋದು ಅಥವಾ ಫಸ್ಟ್ ಕಾಲ್ ಮನಿ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದೀನಿ ಅದು ಅಮೌಂಟ್ ಅವ್ರಿಗೆ ಪೇಮೆಂಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಅಂಡ್ ಎನ್ಶೋರ್ ದಟ್ ಕ್ಯಾಪಿಟಲ್ ಪ್ರಾಫಿಟ್ ಇಫ್ ಇಸ್ ಎನಿ ಆನ್ ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ರಿಸರ್ವ್. ಈಗ ಫರ್ಫಿಟೆಡ್ ಶೇರ್ ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಬೇರೆ ಪರ್ಸನ್ ಗೆ ಇಶ್ಯೂ ಮಾಡ್ತಿರಲ್ಲ, ಅದು ಪ್ರೀಮಿಯರ್ ಇಶ್ಯೂ ಮಾಡಿದ್ರೆ ಏನಾಗುತ್ತೆ, ನನಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಆ ಪ್ರಾಫಿಟ್ ಇಂದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ರಿಲೇಟೆಡ್ ಟು ದ 16 ಯೂನಿಟ್. ಸೊ ನೆಕ್ಸ್ಟ್ ಒನ್ ಬ್ಲಾಕ್ 5 we're going to discuss about a divisible profit and investigation. So it is a very simple unit. So divisible profit antandre enu then, what is a profit? Basically the amount more than expenditure. So ಏನಂತಾರೆ, ಪ್ರಾಫಿಟ್ ಮೀನ್ಸ್ ದ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ ಏನೇನು ಅದಕ್ಕಿಂತ ಜಾಸ್ತಿ ಏನೇ ಬಂದ್ರು ಅದನ್ನ ಪ್ರಾಫಿಟ್ ಅಂತ ಕರೀತಾರೆ. ಓಕೆ, ಸೊ ದಟ್ ಈಸ್ ಎನ್ ಪ್ರಾಫಿಟ್. ವಾಟ್ ಇಸ್ ಡಿವಿಸಿಬಲ್ ಪ್ರಾಫಿಟ್ ಅಂತಂದ್ರೆ, ಅಲ್ಲಿ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ಸ್ ಅಂತ ಅದು ಪಾರ್ಟ್ ಆಫ್ ನ ಶೇರ್ ಹೋಲ್ಡರ್ಸ್ ಇರ್ಬೋದು ಅಥವಾ ಯಾರು ಇಂಟ್ರೆಸ್ಟೆಡ್ ಪಾರ್ಟೀಸ್ ಕೊಡ್ತೀವಿ ಅಂತ ಹೇಳಿರ್ತೀವಿ ಅದನ್ನ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರೀತಾರೆ. ಡಿವಿಸಿಬಲ್ ಪ್ರಾಫಿಟ್ ಆರ್ ದೋಸ್ ಪ್ರಾಫಿಟ್ ವಿಚ್ ದ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಲ್ ಬಿ ಡಿವೈಡೆಡ್ ಇಂಟು ನಂಬರ್ ಆಫ್ ಶೇರ್ ಹೋಲ್ಡರ್ಸ್. ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರಿಗೆ ಅದನ್ನ ಡಿವೈಡ್ ಮಾಡಿ ಹಂಚುವಂತದನ್ನ ವಿ ಕಾಲ್ಡ್ as ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರೀತಾರೆ. ಓಕೆ, ದೆನ್ ಪ್ರಿನ್ಸಿಪಲ್ಸ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್. ಇಷ್ಟೇ ಡಿವಿಸಿಬಲ್ ಪ್ರಾಫಿಟ್ ಅಂತ ಡಿಟರ್ಮೈನ್ ಮಾಡ್ಬೇಕಿದ್ರೆ ಯಾವ ರೀತಿ ಅಂದ್ರೆ, ಫಸ್ಟ್ ಒನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮೆನ್ಷನ್ ಮಾಡಿರ್ತಾರೆ, ನಾ ಇಷ್ಟು ಪ್ರಾಫಿಟ್ ಆದ್ರೆ ಇಷ್ಟು ಪರ್ಸೆಂಟೇಜ್ ನ ಡಿವಿಡೆಂಟ್ ಆಗಿ ಕೊಡ್ತೀನಿ ಅಂತ. ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನೋಡ್ಬೇಕು. ಅಂಡ್ ಕಂಪನಿ ಆರ್ಡಿನೆನ್ಸ್, ದಟ್ ಈಸ್ ಕಂಪನಿ ಆರ್ಡಿನೆನ್ಸ್ 1984 ಸ್ಟೇಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಟು ದ ಶೇರ್ ಹೋಲ್ಡರ್ಸ್. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡಿರ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ಅದ್ರ ಪ್ರಕಾರನೇ ಡಿಸ್ಟ್ರಿಬ್ಯೂಟ್. ಫಸ್ಟ್ ಏನು, ದೇ ಹ್ಯಾವ್ ಟು ಚೆಕ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನ್ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ಕೋಬೇಕು. ದೆನ್ 1984 ಪ್ರಕಾರ ಏನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಟ್ ಯಾವ ಸಂದರ್ಭದಲ್ಲಿ ಎಷ್ಟು ರೇಷನ್ 0% ಕೊಡ್ಬೇಕಾ, 50%, 10% ಅಥವಾ 100% ಡಿವಿಡೆಂಟ್ ನ ಇಶ್ಯೂ ಮಾಡ್ಬೇಕನ್ನೋದು ಮಾಡಿರ್ತಾರಲ್ಲ, ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಕಂಟೆಂಟ್ ಆಗಿರುತ್ತೆ. ದೆನ್ accountancy principle. The accountancy principle must be followed for calculating the divisible profit. That is the going concern, consistency, conservation and matching concepts.
that are applied. What is going concern concept ಅಂತಂದ್ರೆ ಏನು, ನಮ್ಮ ಕಂಪನಿ ತುಂಬಾ ವರ್ಷದವರೆಗೆ ರನ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ಮೇಲೆ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿರ್ತೀವಿ. ದೆನ್ ಕನ್ಸಿಸ್ಟೆನ್ಸಿ, ದಟ್ ಮೀನ್ಸ್ ಸೇಮ್ ಮೆಥಡ್ ವಿಲ್ ಬಿ ಫಾಲೋಡ್ ಫಾರ್ ದ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಈ ವರ್ಷ ನಾನು ಡಿಪ್ರಿಸಿಯೇಷನ್ WDV ಮಾಡಿದ್ರೆ ನೆಕ್ಸ್ಟ್ ವರ್ಷನು WDV ಮಾಡ್ಬೇಕು ನಾನು. ಓಕೆ, ದೆನ್ ಕನ್ಸರ್ವೇಷನ್ ಮೀನ್ಸ್ ಯು ಹ್ಯಾವ್ ಟು ಕನ್ಸರ್ವ್ ದ ಅಮೌಂಟ್ ಅಂತಂದ್ರೆ ಪೇಮೆಂಟ್ ಮಾಡೋದನ್ನ ಲ್ಯಾಗ್ ಮಾಡುವಂಥದ್ದು. ದೆನ್ ಮ್ಯಾಚಿಂಗ್ ಪ್ರಿನ್ಸಿಪಲ್, ಮ್ಯಾಚಿಂಗ್ ಕಾನ್ಸೆಪ್ಟ್ ಏನಂತೆ, ರೆವಿನ್ಯೂ ಶುಡ್ ಬಿ ಮ್ಯಾಚಸ್ ವಿತ್ ಎಕ್ಸ್ಪೆನ್ಸಸ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಪ್ರಕಾರ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿ ಆಮೇಲೆ ಔಟ್ ಆಫ್ ಪ್ರಾಫಿಟ್ ಏನ್ ಬರುತ್ತೆ ಅದನ್ನ ಅವರು ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ದೆನ್ ಲೀಗಲ್ ಡಿಸಿಷನ್, ದ ಲೀಗಲ್ ಡಿಸಿಷನ್ ಶುಡ್ ಆಲ್ಸೋ ಬಿ ಕನ್ಸಿಡರ್ ಫಾರ್ ದ ಬೋತ್ ದ ಮ್ಯಾನೇಜ್ಮೆಂಟ್ ಅಂಡ್ ಆಡಿಟರ್ ಕ್ಯಾಲ್ಕುಲೇಟಿಂಗ್ ದ ಡಿವಿಸಿಬಲ್ ಪ್ರಾಫಿಟ್. ಸೊ ಲೀಗಲ್ ಡಿಸಿಷನ್, ಗವರ್ನಮೆಂಟ್ ಅಥವಾ ಒಂದು ಲಾ ಕೋರ್ಟ್ ಏನಾಗುತ್ತೆ, ಒಂದು ಇಷ್ಟು ಪರ್ಸೆಂಟೇಜ್ ಮಾತ್ರ ನೀವು ಡಿವಿಡೆಂಡ್ ಅಂತ ಕೊಡಿ ಅಂತ ಹೇಳುತ್ತೆ. ಅದನ್ನ ಜನ ಲೀಗಲ್ ಡಿಸಿಷನ್, ಅದ್ರ ಪ್ರಕಾರ ಡಿವಿಡೆಂಟ್ ನೀವು ಡಿವಿಸಿಬಲ್ ಪ್ರಾಫಿಟ್ ನ ಕೊಡ್ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಪ್ರಿನ್ಸಿಪಲ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್. ಒಂದು ಡಿವಿಸಿಬಲ್ ಪ್ರಾಫಿಟ್ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಇಷ್ಟು ಶೇರ್ ಹೋಲ್ಡರ್ಸ್ ಇಷ್ಟು ಪ್ರಾಫಿಟ್ ಅಂತ ಡಿವೈಡ್ ಮಾಡಬೇಕಿದ್ರೆ ಇಷ್ಟು ಕ್ರೈಟೀರಿಯಾ ಫಾಲೋ ಮಾಡಬೇಕು. ಒಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನೋಡಬೇಕು, ಕಂಪನಿ ಆರ್ಡಿನೆನ್ಸ್ ಅಲ್ಲಿ ಏನ್ ಪ್ರೊಸೀಜರ್ ಹೇಳಿದ್ರೆ ನೋಡಬೇಕು, ಅಕೌಂಟಿಂಗ್ ಪ್ರಿನ್ಸಿಪಲ್ ಏನ್ ಸ್ಯಾಟಿಸ್ಫೈ ಮಾಡುತ್ತೆ ನೋಡಬೇಕು. ದೆನ್ ಲೀಗಲ್ ಇನ್ ದ ಗವರ್ನಮೆಂಟ್ ಲಾ ಅಲ್ಲಿ ಅಥವಾ ಕೋರ್ಟ್ ಇಂದ ಏನೇನ್ ಪ್ರೊಸೀಜರ್ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡಿರ್ತಾರೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಶೇರ್ ಹೋಲ್ಡರ್ಸ್ಗೆ ಇಷ್ಟು ಡಿವಿಡೆಂಟ್ ಅಂತ ಕೊಡ್ತಾ ಹೋಗ್ಬೇಕು. ದೆನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡಿವಿಸಿಬಲ್ ಪ್ರಾಫಿಟ್. ಡಿವಿಸಿಬಲ್ ಪ್ರಾಫಿಟ್ ನ ಮಾಡ್ಬೇಕಿದ್ರೆ ಯಾವ್ಯಾವ ಫ್ಯಾಕ್ಟರ್ಗಳು, ಇಸ್ ದಿಸ್ ಆಡಿಬಲ್, ಕೇಳಿಸ್ತಾ ಇದೆಯಲ್ಲ? ಓಕೆ, so factors influencing divisible profit, first one capital profit. So if the capital profit are realized in cash ಆದ್ರೆ ಮಾತ್ರ ನೀವು ಕ್ಯಾಪಿಟಲ್ ಔಟ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಇಂದ ನೀವೇನ್ ಮಾಡಬೇಕಾಗುತ್ತೆ, ಡಿವಿಡೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ದೆನ್ ಕ್ಯಾಪಿಟಲ್ ಲಾಸಸ್, ಸೊ ಲಾಸಸ್ ಆನ್ ದ ಕ್ಯಾಪಿಟಲ್ ಮೇ ಬಿ ಅರೈಸ್ ಬಿಕಾಸ್ ಆಫ್ ದ ಡಿಪ್ರಿಸಿಯೇಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಆರ್ ದ ಲಾಸ್ ಆನ್ ದ ಸೇಲ್ ಆಫ್ ಸಚ್ ಅಸೆಟ್ಸ್. ಲಾಸಸ್ ಯಾವಾಗ ಆಗುತ್ತೆ, ಒಂದು ನಮ್ಮ ಫಿಕ್ಸ್ಡ್ ಅಸೆಟ್ಸ್ ಇದೆ ಅಥವಾ ಲಾಂಗ್ ಟರ್ಮ್ ಅಸೆಟ್ಸ್ ಏನಾದ್ರು ಡಿಪ್ರಿಸಿಯೇಟ್ ಆದ್ರೆ ನಮಗೆ ಲಾಸ್ ಆಗುತ್ತೆ, ಅಥವಾ ಅದು ಸೇಲ್ ಮಾಡಿದಾಗ ನಮಗೆ ಅನ್ಕೊಂಡಿದ್ದಕ್ಕಿಂತ ಅಮೌಂಟ್ ಬಂದ್ರೆ, ಫಾರ್ ಎಕ್ಸಾಂಪಲ್ 10 ಲಕ್ಷ 5 ಲಕ್ಷಕ್ಕೆ ಹೋದ್ರೆ 5 ಲಕ್ಷ ಲಾಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಆನ್ ದಟ್ ಟೈಮ್ ದ ಪ್ರಾಬ್ಲಮ್ ಇದೆ, ದ ಕಂಪನಿ ವಿಚ್ ಹ್ಯಾಸ್ ಲಾಸ್ಟ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಮೇ ಬಿ ಡಿಕ್ಲೇರ್ಡ್ ಪೇ ದ ಡಿವಿಡೆಂಟ್. ಮಾಡಿದ್ರೆ ಮಾತ್ರ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಮಾತ್ರ ನಾನು ಡಿವಿಡೆಂಟ್ ನ ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಕ್ಯಾಪಿಟಲ್ ಲಾಸ್ ಅಲ್ಲಿ ತಗೋಬೇಕಾಗುತ್ತೆ. ದೆನ್ depreciation, we know that depreciation will be the gradual decrease in the value of the assets, that will be called as depreciation. So but the Companies Act of 1950 has silenced all the controversies and now it is compulsory for all the companies to charge the depreciation before paying the dividends. ಡಿವಿಡೆಂಟ್ ನ ಪೇಮೆಂಟ್ ಮಾಡೋದಕ್ಕೆ ಮುಂಚೆ ನಿಮ್ಮ ಅಸೆಟ್ಸ್ ಗಳು ಏನಿದೆ ಅದಕ್ಕೆ ಪರ್ಟಿಕ್ಯುಲರ್ ಡಿಪ್ರಿಸಿಯೇಷನ್ ಏನಿದೆ ಅದನ್ನ ಚಾರ್ಜ್ ಮಾಡಿ ಆಮೇಲೆ ರಿಮೈನಿಂಗ್ ಪೋರ್ಷನ್ಸ್ ಏನಿರುತ್ತೆ ಅದನ್ನ ನೀವು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕೊಡ್ಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ಯಾವುದೇ ಡಿವಿಸಿಬಲ್ ಪ್ರಾಫಿಟ್ ನ ನೀವು ಕೊಡೋ ಆಗಿಲ್ಲ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಲ್ ಬಿ ಇನ್ಫ್ಲೂಯೆನ್ಸಿಂಗ್. ನೆಕ್ಸ್ಟ್ ಒನ್, ಅಮೌಂಟ್ ಆಫ್ ಡಿಪ್ರಿಸಿಯೇಷನ್. ಸೊ ಹಂಗಾರೆ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಕೊಡಬೇಕು ಅಂತಂದ್ರೆ, ಫಸ್ಟ್ ಒನ್, ಆಸ್ ಪರ್ ದ ಸೆಕ್ಷನ್ 205 ಡಿಪ್ರಿಸಿಯೇಷನ್ ಪ್ರೊವೈಡ್ ಐದರ್ ಯಾವ ರೀತಿ ಕೊಡಬೇಕು ಅಂತಂದ್ರೆ, ಆನ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ shown in the book of the company as per the 1961 Act by dividing 90% of the original cost of each item depreciable by the asset. So ಅಂತಂದ್ರೆ 95% asset depreciation ಎಲ್ಲ ಕಳೆದು ಮಿಕ್ಕಿದ ಪ್ರಾಫಿಟ್ ಏನ್ ಇರುತ್ತೆ ಅಲ್ಲಿ 5% ಡಿವಿಡೆಂಟ್ ಅಂತ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ದೆನ್ ಆನ್ ಅದರ್ ಬೇಸಿಸ್ ಅಂತಂದ್ರೆ approved by the central government so as to reduce the cash depreciated by asset 95% ಮಾಡಿ ಒರಿಜಿನಲ್ ಕಾಸ್ಟ್ ಮೇಲೆ, then they have to give the specification period for that. So expiry specification period ಅವ್ರಿಗೆ 95% ಅಷ್ಟು ಡಿಪ್ರಿಸಿಯೇಷನ್ ನೀವು ಚಾರ್ಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ದೆನ್ ಅರಿಯರ್ಸ್ ಆಫ್ ಡಿಪ್ರಿಸಿಯೇಷನ್, ಅರಿಯರ್ಸ್ ಇಸ್ ನಥಿಂಗ್ ಬಟ್ ದೇ ಆರ್ ನಾಟ್ ಪೇಡ್, ಇನ್ನು ಪೇಮೆಂಟ್ ಆಗಿಲ್ಲ, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿಲ್ಲ, ಅದ್ ಫ್ಯಾಕ್ಟರ್ಸ್ ಏನಾಗುತ್ತೆ ನಿಮ್ಗೆ ಡಿವಿಡೆಂಟ್ ಮೇಲೆ ಅಫೆಕ್ಟ್ ಆಗುತ್ತೆ. ದೆನ್ ಪಾಸ್ಟ್ ಲಾಸಸ್, ಸೊ ನೀವು ಡಿವಿಸಿಬಲ್ ಪ್ರಾಫಿಟ್ ನ ಕೊಡ್ಬೇಕಿದ್ರೆ ಲಾಸ್ಟ್ ಇಯರ್ ಪ್ರಾಫಿಟ್ ಏನಿದೆ ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡು, ಇಸ್ ದಿಸ್ ಆಡಿಬಲ್? ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಏನಿದೆ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಿಕ್ಕಿದ ಪೋರ್ಷನ್ ನೀವು ಡಿವಿಡೆಂಟ್ ಅಂತ ಡಿವಿಸಿಬಲ್ ಪ್ರಾಫಿಟ್ ಅಂತ ಮಾಡ್ಬೇಕಾಗುತ್ತೆ. ದೆನ್ ಪ್ರಾಫಿಟ್ಸ್ ಪ್ರಯರ್ ಟು ಅಂಡ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ. ಸೊ ಪ್ರಾಫಿಟ್ ಪ್ರಯರ್ ಟು ಅಂಡ್ ಇನ್ಕಾರ್ಪೊರೇಷನ್ ಎಕ್ಸ್ಪ್ಲೇನ್ ಇನ್ ದ ಕಾರ್ಪೊರೇಟ್ ಕ್ಲಾಸಸ್, ದಟ್ ಈಸ್ ಪ್ರಯರ್ ಅಂತಂದ್ರೆ ಬಿಫೋರ್ ಇನ್ಕಾರ್ಪೊರೇಷನ್ ಆಗೋರಿಗೆ ಎಷ್ಟು ಮಂತ್ ಪ್ರಾಫಿಟ್ ಇದೆ. ಓಕೆ, ದೆನ್ ಆಫ್ಟರ್ ಇನ್ಕಾರ್ಪೊರೇಷನ್ ಆ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಈ ವರ್ಷದ ಪ್ರಾಫಿಟ್ ಇದೆ ಅದ್ರ ಬೇಸ್ ಮೇಲೆ ಏನ್ ಮಾಡ್ತಾರೆ ನಾವು ಡಿವಿಡೆಂಟ್ ನ ಕೊಡ್ತಾ ಹೋಗ್ತೀವಿ. ಓಕೆ, ಸೊ as per the central government they give specify the rules for that 10% or less than ಇದ್ರೆ ನಿಲ್ ಡಿವಿಡೆಂಟ್ ನ ಕೊಡಬೇಕು. ದೆನ್ ಎಕ್ಸಿಡಿಂಗ್ 10% ನಾಟ್ 12.5% ಇದ್ರೆ 2% ಕರೆಂಟ್ ಪ್ರಾಫಿಟ್ ಮೇಲೆ ಡಿವಿಡೆಂಟ್ ಅನ್ನ ಕೊಡಬೇಕಾಗುತ್ತೆ. ದೆನ್ ಎಕ್ಸಿಡಿಂಗ್ 12.5% ಬಟ್ ನಾಟ್ ಎಕ್ಸಿಡಿಂಗ್ 15% ಒಳಗಡೆ ಇದ್ರೆ 5% ಕರೆಂಟ್ ಪ್ರಾಫಿಟ್ ನ ಡಿವಿಸಿಬಲ್ ಪ್ರಾಫಿಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸಿಡಿಂಗ್ 15% ಬಟ್ ನಾಟ್ ಎಕ್ಸಿಡಿಂಗ್ 20% they have to provide the 7 point. So this is least important for your examination. ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದ್ಸರಿ ಓದ್ಕೊಂಡಿರಿ, ಯಾವ್ದಾದ್ರು ಇಂಟ್ರೊಡಕ್ಷನ್ ಅಲ್ಲಿ ಜಾಯಿನ್ ಮಾಡ್ಬೋದು. Okay, so next one will be move on to the dividends. So
ಅಲ್ಲಿ ಏನ್ ಹೇಳಿದ್ರು ಅದನ್ನೇ ಮತ್ತೆ ಡಿವಿಸಿಬಲ್ ಪ್ರಾಫಿಟ್ಸ್ ನ ಡಿವಿಡೆಂಡ್ ಅಂತ ಕರಿತೀವಿ ಅಂತ ಬಂದ್ರು. ಸೊ ಯಾವ್ಯಾವ ರೀತಿ ಡಿವಿಡೆಂಟ್ ಗಳನ್ನ ಕೊಡ್ತಾ ಹೋಗ್ಬೋದು ಅಂತಂದ್ರೆ 2 ಟೈಪ್ಸ್ ಆಫ್ ಡಿವಿಡೆಂಟ್ ಬರುತ್ತೆ. ಒನ್ ಇಸ್ ಇಂಟ್ರಿಮ್ ಡಿವಿಡೆಂಟ್ ಅಂಡ್ ಫೈನಲ್ ಡಿವಿಡೆಂಟ್. ಸೊ ಇಂಟ್ರಿಮ್ ಡಿವಿಡೆಂಟ್ ಅಂದ್ರೆ ವಿತ್ ಇನ್ ದ 6 ಮಂತ್ಸ್ ಒಳಗಡೆ ಡಿವಿಡೆಂಟ್ ಅನ್ನ ಪೇಮೆಂಟ್ ಮಾಡುವಂತದ್ದು. ಸೊ ಅಗ್ರಿ ಆಗಿರ್ತೀವಿ ಫಾರ್ ದ ಪ್ರಿಫರೆನ್ಷಿಯಲ್ ಪೀರಿಯಡ್ ವರೆಗೆ ಡಿವಿಡೆಂಟ್ ನ ಕೊಡ್ತೀವಿ ಅಂತ. ಆನ್ ದಟ್ ಟೈಮ್ ಇಂಟ್ರಿಮ್ ಡಿವಿಡೆಂಟ್ ಅನ್ನ ಪೇಮೆಂಟ್. ಫೈನಲ್ ಡಿವಿಡೆಂಟ್ ಅಂದ್ರೆ ಆಫ್ಟರ್ ದ ಎಂಡ್ ಆಫ್ ದ ಪೀರಿಯಡ್ ಫೈನಾನ್ಷಿಯಲ್ ಎಂಡ್ ಆಗಿದೆ ಆ ಟೈಮಲ್ಲಿ ಕೊಡುವಂತ ಡಿವಿಡೆಂಟ್ ನ ಕಾಲ್ಡ್ ಅಸ್ ಫೈನಲ್ ಡಿವಿಡೆಂಟ್ ಅಂತ ಕೊಡ್ತಾರೆ. ಸೊ ರೆಗ್ಯುಲೇಷನ್ ಫಾರ್ ದ ಡಿಕ್ಲರೇಷನ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಟ್ ಯಾವ ರೀತಿ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅಂತಂದ್ರೆ, ಸೊ ಔಟ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್, ಔಟ್ ಆಫ್ ದ ಪ್ರಾಫಿಟ್ ಎನಿ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಆರ್ ಔಟ್ ಆಫ್ ಬೋತ್ ದ ಪ್ರೊವೈಡಿಂಗ್ ಡಿಪ್ರಿಸಿಯೇಷನ್. ಕರೆಂಟ್ ಇಯರ್ ಪ್ರಾಫಿಟ್ ಇರ್ಬೋದು, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎರಡನ್ನೂ ಜಾಯಿನ್ ಮಾಡಿ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿ ಮಿಕ್ಕಿದ ಅಮೌಂಟ್ ಏನ್ ಇರುತ್ತೆ ಅದನ್ನ ನೀವು ಡಿವಿಡೆಂಡ್ ಅಂತ ಕನ್ಸಿಡರ್ ಮಾಡಬಹುದು. ದೆನ್ out of money provided by the central government or the state government, specially for the purpose of payment of dividend, in pursuance of the guarantee given by the government. So government ಯಾವ್ದಾದ್ರು ಪರ್ಸನ್ಸ್ ಗೆ ಗ್ಯಾರಂಟಿ ಮಾಡಿರ್ತಾರೆ, ಸೊ ಇಷ್ಟು ಪರ್ಸೆಂಟ್ ಡಿವಿಡೆಂಟ್ ಅನ್ನ ಕೊಡಿ ಅಂತ. ಸೊ ಅದನ್ನ ನೀವು ಡಿವಿಡೆಂಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಫಸ್ಟ್ ಒನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಥವಾ ಕರೆಂಟ್ ಇಯರ್ ಪ್ರಾಫಿಟ್ ಡಿಪ್ರಿಸಿಯೇಷನ್ ಚಾರ್ಜ್ ಆದ್ಮೇಲೆ ರಿಮೈನಿಂಗ್ ಅಮೌಂಟ್ ನ ಡಿವಿಡೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಸೊ ಸೆಂಟ್ರಲ್ ಗವರ್ನಮೆಂಟ್ ಡಿವಿಡೆಂಟ್ ಅಂತ ಏನ್ ಡಿಕ್ಲೇರ್ ಮಾಡಿರುತ್ತೆ, ಕೆಲವೊಂದು ಪರ್ಸನ್ ಗೆ ಪ್ರಾಮಿಸ್ ಮಾಡುತ್ತೆ, ಇಫ್ ಯು ಇನ್ವೆಸ್ಟೆಡ್ ಇನ್ ದಿಸ್ ಕಂಪನಿ ದಟ್ ಕಂಪನಿ ವಿಲ್ ಬಿ ಪೇಡ್ ದ ಡಿವಿಡೆಂಟ್ ಆಫ್ ಸರ್ಟನ್ ಪರ್ಸೆಂಟೇಜ್, ಅದನ್ನ ನೀವು ಡಿವಿಡೆಂಟ್ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒನ್, ಔಟ್ ಆಫ್ capital profit except under the certain circumstances there is such as articles of association permits. ಸೊ ಕ್ಯಾಪಿಟಲ್ ಪ್ರಾಫಿಟ್ಸ್ ಆದಾಗ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರೆ, ನಮ್ಮ ಕಂಪನಿಲಿ ಯಾವ್ದಾದ್ರು ಕ್ಯಾಪಿಟಲ್ ಪ್ರಾಫಿಟ್ ಆದ್ರೆ ನಾನು ಡಿವಿಡೆಂಟ್ ನ ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅದ್ರಲ್ಲಿ ಔಟ್ ಆಫ್ ಪ್ರಾಫಿಟ್ಸ್ ಅಲ್ಲಿ ನೀವು ಡಿವಿಡೆಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅಂಡ್ ಅಕಾರ್ಡಿಂಗ್ ಟು ಸೆಕ್ಷನ್ 205 ಡಿವಿಡೆಂಟ್ ಶಲ್ ನಾಟ್ ಬಿ ಪೇಬಲ್ ಇನ್ ಕ್ಯಾಶ್, ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡುವಾಗಿಲ್ಲ. ದೆನ್ ದ ಕ್ಯಾಪಿಟಲೈಸೇಷನ್ ಪ್ರಾಫಿಟ್ ಅಂಡ್ ದ ರಿಸರ್ವ್ಸ್ ಅಮೌಂಟ್ ಆಫ್ ದ ಕಂಪನಿ ಇಶ್ಯೂಯಿಂಗ್ ದ ಫುಲ್ಲಿ ಪೇಡ್ ಬೋನಸ್ ಶೇರ್ಸ್ ಅಲ್ಲಿ ಕೊಡ್ತಾ ಹೋಗ್ಬೋದಂತ. ದೆನ್ ಸೆಕ್ಷನ್ 205 ಡಿವಿಡೆಂಟ್ ಪೇಬಲ್ ಇನ್ ಕ್ಯಾಶ್ ಮೇ ಬಿ ಪೇಡ್ ಬೈ ದ ಚೆಕ್, ಕ್ಯಾಶ್ ಕೊಡಬಹುದು, ಅದನ್ನ ಚೆಕ್ ಅಲ್ಲಿ ಪೇಮೆಂಟ್ ಮಾಡಬಹುದಂತೆ. ದೆನ್ ಸೆಕ್ಷನ್ 205 any dividend when they declare the amount there shall be have to be deposited in a separate bank account. So separate bank account ಅಲ್ಲಿ ಡಿವಿಡೆಂಡ್ ಇಷ್ಟ ಡಿಕ್ಲೇರ್ ಮಾಡ್ತಾ ಇದೀವಿ, ಬಿಕಾಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಪರೇಟ್ ಅಕೌಂಟ್ ಇಂದ ಮೇಂಟೈನ್ ಮಾಡಿರ್ತೀವಿ. ಸೊ ಅದರಿಂದ ಡಿವಿಡೆಂಟ್ ಏನ್ ಡಿಕ್ಲೇರ್ ಮಾಡ್ತಾ ಇದ್ರೆ, ಎಷ್ಟು ಪೇಮೆಂಟ್ ಆಗ್ತಿದೆ ಅದಕ್ಕೆ ಸಪರೇಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ನಥಿಂಗ್ ಬಟ್ ಡಿವಿಡೆಂಡ್ ಅಕೌಂಟ್. ದೆನ್ according to the section 206 the dividend has been paid to the registered shareholders to their orders of their banks. ಸೊ ಅವರು ಆರ್ಡರ್ಸ್ ಯಾವ ಬ್ಯಾಂಕ್ ಗೆ ನಂಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿರ್ತಾರೆ ಆ ಅಕೌಂಟಿಗೆ ನೀವು ಡೆಪಾಸಿಟ್ಸ್ ಮಾಡಬೇಕಾಗುತ್ತೆ. Then dividend has been paid or the dividends are warrant has to be posted with the 30 days from the date of declaration. So ನೀವು ಯಾವತ್ತು ಡಿವಿಡೆಂಡ್ ಇವತ್ತು ಡಿಕ್ಲೇರ್ ಮಾಡಿದ್ರೆ 30 ದಿನದೊಳಗಡೆ ಆ ಅಮೌಂಟ್ ಅವ್ರಿಗೆ ಹೋಗಿ ಸೇರಿರ್ಬೇಕು ಅಥವಾ ನೋಟಿಸ್ ಅನ್ನ ನೀವು ಇಶ್ಯೂ ಮಾಡಿರ್ಬೇಕು. ಸೊ ನಿಮ್ ಡಿವಿಡೆಂಟ್ ಡಿಕ್ಲೇರ್ಡ್ ಆಗಿದೆ, ಯು ಕ್ಯಾನ್ ಕ್ಲೈಮ್ ಇಟ್ ಅಂತ. ದೆನ್ 207 ಪೆನಾಲ್ಟಿ ಫಾರ್ ದ ಫೇಲಿಯರ್ ಆಫ್ ಡಿಸ್ಟ್ರಿಬ್ಯೂಷನ್ ಡಿವಿಡೆಂಡ್ ವಿತ್ ಇನ್ 30 days. 30 ದಿನದೊಳಗೆ ಪೇಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಗವರ್ನಮೆಂಟ್ ಏನ್ ಮಾಡ್ಬೋದು, ಪೆನಾಲ್ಟಿನ ಆಗ್ತಾ ಹೋಗುತ್ತೆ. ದೆನ್ where the dividend is could not be paid, reason for the company operation law. ಸೊ ಯಾವಾಗ ಕೊಡೋದಕ್ಕಾಗಲ್ಲ ಅದಕ್ಕೆ ಲಾ ಅಲ್ಲಿ ಸ್ಪೆಸಿಫಿಕೇಶನ್ ಮಾಡಬೇಕಾಗುತ್ತೆ. Then where shareholders has given the direction to the company regarding the payment of the dividend and those direction cannot be complied with. ಯಾವಾಗ ಪೆನಾಲ್ಟಿ ಯಾವಾಗ ಕೊಡ್ಬೇಕು ಅಂತಂದ್ರೆ ಸೆಟಲ್ಡ್ ಆಗಿಲ್ಲ, ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಲ್ಲ ಅಂತಂದ್ರೆ, ಅಥವಾ ಶೇರ್ ಹೋಲ್ಡರ್ಸ್ ನಂಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಂಗೆ ಇದೇ ಫಾರ್ಮ್ ಅಲ್ಲಿ ಡಿವಿಡೆಂಟ್ ಅನ್ನ ಕೊಡಿ ಈ ಬ್ಯಾಂಕ್ ಗೆ ಹಾಕಿ ಅಂತ, ಆ ಟೈಮಲ್ಲಿ ಹಾಕಿಲ್ಲ ಅಂತಂದ್ರೆ ಯು ಟು ಇಂಪೋಸ್ ಫಾರ್ ದ ಪೆನಾಲ್ಟಿ. Where the dividend has been lawfully adjusted by the company against any such a due date from the shareholders. For any reason, the failure of the payment of dividend to the post warrant within the period of asset was not due for the default. ಅದನ್ನ ಡಿಫಾಲ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಬೇರೆ ಯಾವ್ದಾದ್ರು ರೀಸನ್ಸ್ ಇಂದ ಅದು ಪೇಮೆಂಟ್ ಆಗಿಲ್ಲ ಅಂತಂದ್ರೆ, ನೀವು ಇಂಟೆನ್ಷನ್ಲಿ ಮಾಡಿದ್ರೆ ಫೈನ್ ಆಗ್ತಾರೆ. ಬೈ ಡಿಫಾಲ್ಟ್ ಫಾರ್ ಎಕ್ಸಾಂಪಲ್ ಏನೋ ಸ್ಟ್ರೈಕ್ ಇತ್ತು, ಒಂದೆರಡು ದಿನ ಒಂದ್ ಬಾರಿ ಕೋವಿಡ್ ಇತ್ತು, ಅದರಿಂದ ನಮ್ಗೆ ಪೇಮೆಂಟ್ ಮಾಡಕ್ ಆಗ್ಲಿಲ್ಲ, ಡೆಪಾಸಿಟ್ ಆಗಿಲ್ಲ, ಆನ್ ದಟ್ ಟೈಮ್ ಏನ್ ಮಾಡ್ಬೋದು, ದೇ ಕ್ಯಾನ್, ಅದು ಡಿಫಾಲ್ಟ್ ಆಗಿತ್ತು ಅದಕ್ಕೆ ಪೆನಾಲ್ಟಿನ ಕ್ಲೈಮ್ ಮಾಡೋ ಆಗಿಲ್ಲ. ಓಕೆ. ರಿಸ್ಟ್ರಿಕ್ಷನ್ ಆಫ್ ಡಿವಿಡೆಂಡ್ಸ್. ರಿಸ್ಟ್ರಿಕ್ಷನ್ ಆಫ್ ಡಿವಿಡೆಂಟ್ ಏನೇನ್ ಬರುತ್ತೆ ಅಂತಂದ್ರೆ, ಡಿವಿಡೆಂಟ್ ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್. ಸೊ ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಅಮೌಂಟ್ ಏನು ಇರುತ್ತೆ ಅದ್ರ ಬೇಸ್ ಮೇಲೆ ಮಾತ್ರ ನೀವು ಡಿವಿಡೆಂಟ್ ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ 1/3 ಆಫ್ ದ ನೆಟ್ ಪ್ರಾಫಿಟ್ ಆಫ್ ದ ಕಂಪನಿ 1/3 ಆಫ್ ನೆಟ್ ಪ್ರಾಫಿಟ್ ಬೇಸ್ ಮೇಲೆ ನೀವು ಡಿವಿಡೆಂಟ್ ನ ಡಿಕ್ಲೇರ್ ಮಾಡಬೇಕು. Then the amount required to pay that 12% dividend on a face value equity share and dividend payable to the preferential whichever is lower. ಸೊ ಬೇಸಿಕಲಿ ಈಕ್ವಿಟಿ ಶೇರ್ ಅಂದ್ರೆ 12% ಏನೈತೆ ಪ್ರಿಫರೆನ್ಸ್ ಶೇರ್ ಏನ್ ಇರುತ್ತೆ ಅದ್ರ ಪರ್ಸೆಂಟೇಜ್ ಅನ್ನ ಡಿವಿಡೆಂಟ್ ಅಂತ ಡಿಕ್ಲೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ನೆಟ್ ಪ್ರಾಫಿಟ್ ಹ್ಯಾವ್ ಬೀನ್ ಡಿಫೈನ್ಡ್ ಇನ್ ದ ಸೆಕ್ಷನ್ 2 ಆಫ್ ದ ಕಂಪನೀಸ್ ಆಕ್ಟ್. ನೆಟ್ ಪ್ರಾಫಿಟ್ ಯಾವ್ದು ಅಂತಂದ್ರೆ ಕಂಪನೀಸ್ ಆಕ್ಟ್ ಅಲ್ಲಿ ಏನ್ ನೆಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಅದ್ರ ಬೇಸ್ ಮೇಲೆ ನೀವು ಡಿವೈಡ್ ಅನ್ನ ಮಾಡ್ಬೇಕಾಗುತ್ತೆ. ನಿಮ್ಮ ಕಂಪನಿಗೆ ಏನೋ ನಿಮ್ದು ಲಾಸಸ್ ಅದು ಇದನ್ನೆಲ್ಲ ಡಿಡಕ್ಟ್ ಮಾಡ್ಕೊಂಡು ಹೋಗಿ ನೆಟ್ ಪ್ರಾಫಿಟ್ ಕಡಿಮೆ ಇದೆ ಅದರಿಂದ ಕಡಿಮೆ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳೋಂಗಿಲ್ಲ. ಸೊ ಕಂಪನೀಸ್ ಆಕ್ಟ್ ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾರೆ 2 ಅಲ್ಲಿ, ಅದ್ರ ಪ್ರಕಾರ ನೆಟ್ ಪ್ರಾಫಿಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನೇನ್ ಪ್ರೊಸೀಜರ್ ಹೇಳುತ್ತೆ ಅದ್ರ ರೀತಿ ಪ್ರೊಸೀಜರ್ ಮಾಡಿ ಅವಾಗ ನೆಟ್ ಪ್ರಾಫಿಟ್ ಅಂತ ಏನ್ ಬಂದಿರುತ್ತೆ ಅದನ್ನ ನೀವು ಡಿವಿಡೆಂಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ಅಂಡ್ ಮೇಕ್ ಎನಿ ಡಿಸ್ಟ್ರಿಬ್ಯೂಷನ್ ಔಟ್ ಆಫ್ ಅಸೆಟ್ಸ್. ಸೊ
ಅಸೆಟ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬಹುದಂತೆ. ಅಸ್ಯೂಮ್ ವೆದರ್ ದ ಕಂಡೀಷನಲ್ ಅದರ್ವೈಸ್ ಎನಿ ಆಬ್ಲಿಗೇಷನ್ ಮೇಕ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಔಟ್ ಆಫ್ ಅಸೆಟ್ಸ್. ಅಸೆಟ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಏನಾದ್ರು ಕಂಡೀಷನ್ಸ್ ಇದೆ ಅದನ್ನ ನೋಡ್ಕೋಬೇಕು. ದೆನ್ ಆಡಿಟರ್ ಡ್ಯೂಟೀಸ್ ರಿಗಾರ್ಡಿಂಗ್ ವಾಚಿಂಗ್ ದ ಪೇಮೆಂಟ್ಸ್ ಆಫ್ ಡಿವಿಡೆಂಡ್. ಸೊ ವಾಚಿಂಗ್ ದ ಡಿವಿಡೆಂಡ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ, ಸೊ ಜನರಲ್ ಆಗಿ ಡಿವಿಡೆಂಡ್ ಪರ್ಟಿಕ್ಯುಲರ್ ಪರ್ಸನ್ ಗೆ ಪೇಮೆಂಟ್ ಆಗಿದ್ಯಾ, ಔಟ್ ಆಫ್ ನೆಟ್ ಪ್ರಾಫಿಟ್ ಪೇಮೆಂಟ್ ಆಗಿದ್ಯಾ, ವಿತಿನ್ 30 days ಪೇಮೆಂಟ್ ಆಗಿದ್ಯಾ, ಹೇಳಿದ ಪರ್ಸನ್ ಗೆ ಹೇಳಿದ ಅಮೌಂಟ್ ಡಿಕ್ಲೇರ್ ಏನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮಾಡಿದ್ವಿ ಅದೇ ಡಿವಿಡೆಂಟ್ ಮಾಡಿದಾರ ಅನ್ನೋದನ್ನ ನೋಡ್ಕೋಬೇಕು. ಇಫ್ ದ ಡಿವಿಡೆಂಡ್ ದೇ ಪೋಸ್ಟ್ಪೋನ್, ಏನಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಡಿವಿಡೆಂಡ್ ಡಿಕ್ಲೇರ್ ಮಾಡಿಲ್ವಾ, ಎಷ್ಟು ಪರ್ಸೆಂಟ್ ಡಿಕ್ಲೇರ್ ಮಾಡಿದ್ದಾರೆ ಅನ್ನೋದನ್ನ ಆಡಿಟರ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀವು ಜನರಲ್ ಆಗಿ ಬರೀಬಹುದು. ಸೊ ನೆಕ್ಸ್ಟ್ ದಟ್ ಈಸ್ ಇನ್ವೆಸ್ಟಿಗೇಷನ್. ಸೊ ನೀವು ಆಡಿಟಿಂಗ್ ಮೀನಿಂಗ್ ಏನ್ ಗೊತ್ತಿದೆ ಅದನ್ನ ಇನ್ವೆಸ್ಟಿಗೇಷನ್ಸ್ ಗೆ ಬರೀವಿ. ಸೊ ಅಲ್ಲಿ ಆಡಿಟಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಅಂತ ಹೇಳ್ತಾ ಇದ್ರಿ, ಇಲ್ಲಿ ಇನ್ವೆಸ್ಟಿಗೇಷನ್ ಅಂತ ತಗೊಳ್ಳಿ. ಓಕೆ, ಸೊ ಇನ್ವೆಸ್ಟಿಗೇಷನ್ ಮೀನ್ಸ್ ಎನ್ಕ್ವೈರಿ ಇಂಟು ದ ಅಕೌಂಟ್ಸ್ ಅಂಡ್ ದ ಬಿಸ್ನೆಸ್ ರೆಕನ್ ಟು ಅಟೈನ್ ದ ಸಮ್ ಸ್ಪೆಸಿಫಿಕ್ ಅಂಡ್ ಸ್ಪೆಷಲ್ ಆಬ್ಜೆಕ್ಟಿವ್ಸ್. ಅಂತಂದ್ರೆ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ಸ್ ನ ಇಟ್ಕೊಂಡು, ಓಕೆ, ಈ ಕಂಪನಿ ಏನೋ ತಪ್ಪು ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಏನೋ ಸಸ್ಪೆಕ್ಟ್ ಆಗಿದೆ, ಈ ಕೊಲೆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಆ ಕೊಲೆ ಮಾಡಿದಾರೋ ಇಲ್ವೋ ಅನ್ನೋದು ತನಿಖೆ ಮಾಡ್ತಿದ್ದಾರೆ. ಆ ರೀತಿ ಇನ್ವೆಸ್ಟಿಗೇಷನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ಇಟ್ಕೊಂಡು, ದಟ್ ಮೀನ್ಸ್ ದ ಸ್ಪೆಸಿಫಿಕ್ ಆರ್ ದ ಸ್ಪೆಷಲ್ ಆಬ್ಜೆಕ್ಟಿವ್ಸ್ ನ ಇಟ್ಕೊಂಡು ಕಂಪನಿ ರೆಕಾರ್ಡ್ಸ್ ನ ಚೆಕ್ ಮಾಡುವಂತದನ್ನ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ. ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟಿಗೇಷನ್ ಬಂದ್ರೆ, ಸೊ ಎಕ್ಸ್ಟರ್ನಲ್ ಪರ್ಪಸ್, ಇಂಟರ್ನಲ್ ಪರ್ಪಸ್ ಮತ್ತೆ ರಿಕ್ವೈರ್ಮೆಂಟ್ ಆಫ್ ದ ಕಂಪನೀಸ್ ಆಕ್ಟ್ 1956 ಇದೆ. ಯು ಕ್ಯಾನ್ ಮೆನ್ಷನ್ 2013 ನ ಮೆನ್ಷನ್ ಮಾಡಬಹುದು. ಎಕ್ಸ್ಟರ್ನಲ್ ಪರ್ಪಸ್ ಏನೇನಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂದ್ರೆ, ಆನ್ ದ ಬಿಫೋರ್ ಆಫ್ ದ ಪರ್ಚೇಸ್ ಅರ್ನಿಂಗ್ ಕೆಪಾಸಿಟಿ. ಈಗ ಪರ್ಚೇಸರ್ ಯಾರು ಮಾಡಿರ್ತೀವಿ ಅವನ್ ಬೇಸ್ ಮೇಲೆ ಅರ್ನಿಂಗ್ ಕೆಪಾಸಿಟಿನ ತಿಳ್ಕೊಳ್ಳೋದಕ್ಕೆ ಮಾಡ್ತಾರೆ. ಫಾರ್ ದ ಸೇಲ್ ಆಫ್ ಬಿಸ್ನೆಸ್ ಅಂಡ್ ಮರ್ಜರ್. ಸೊ ಈಗ ಮರ್ಜರ್ ಆಗ್ಬೇಕು ಅನ್ಕೊಂಡಿದ್ರೆ ಯಾವ್ದೋ ಒಂದು ಕಂಪನಿ ನಮ್ಮ ಕಂಪನಿ ಜೊತೆ, ಆನ್ ದಟ್ ಟೈಮ್ ಕಂಪನಿದು ಕೆಪಾಸಿಟಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಆನ್ ದ ಬಿಹಾಫ್ ಆಫ್ ಇನ್ಕಮಿಂಗ್ ಪಾರ್ಟ್ನರ್. ಸೊ ಯಾರು ಹೊಸ ಪಾರ್ಟ್ನರ್ ಬರ್ತಿದಲ್ಲ, ಆನ್ ಬಿಹಾಫ್ ಆಫ್ ದಟ್ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಆನ್ ಬಿಹಾಫ್ ಆಫ್ ದ ಲೆಂಡರ್ ಆರ್ ದ ಬ್ಯಾಂಕಿಂಗ್. ಸೊ ಬ್ಯಾಂಕ್ ನಮಗೆ ನೆಕ್ಸ್ಟ್ ಲೋನ್ಗೆ ಅಪ್ರೂವಲ್ ಕೇಳಿರ್ತೀವಿ, ಅದಕ್ಕೂ ಅವ್ರ ಏನ್ ಮಾಡ್ಬೋದು, ಅದಕ್ಕೂ ಮುಂಚೆ ಇನ್ವೆಸ್ಟಿಗೇಷನ್ ನ ಕಳಿಸಬಹುದು. ಈ ಕಂಪನಿಲಿ ಅರ್ನಿಂಗ್ ಕೆಪಾಸಿಟಿ ಚೆನ್ನಾಗಿದ್ಯಾ, ಬ್ಯಾಲೆನ್ಸ್ ಶೀಟ್ ನ ಪ್ರೆಸೆಂಟ್ ಮಾಡಿರ್ತೀನಿ, ದೆನ್ ಆಲ್ಸೋ ದೇ ಹ್ಯಾವ್ ಟು ಕಮ್ ಟು ಆಫೀಸ್ ಅಂಡ್ ವಿಸಿಟ್ ಮಾಡಿ ಚೆಕ್ ಮಾಡುವಂತದ್ದು ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ. Then on the behalf of the client who wishes to purchase the share of the company. For example, I want to purchase the share of Infosys. So ಅದಕ್ಕೆ ನಂಗೆ ಕಂಪನಿ ಎಲ್ಲ ಡೀಟೇಲ್ಸ್ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಾವು ತನಿಖೆ ಅಥವಾ ಇನ್ವೆಸ್ಟಿಗೇಷನ್, ಕಂಪನಿ ರೆಕಾರ್ಡ್ಸ್ ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ದಟ್ ಈಸ್ ಫಾರ್ ದ ಎಕ್ಸ್ಟರ್ನಲ್ ಪರ್ಪಸ್. ದೆನ್ ಇಂಟರ್ನಲ್ ಪರ್ಪಸ್ ಅಂತ ಬಂದಾಗ, where the fraud is suspected by the proprietor. ಪ್ರೊಪ್ರೈಟರ್ ಮೋಸ ಮಾಡ್ತಿದ್ದೀನಿ ಅಂತ ಅನುಮಾನ ಇದ್ದಾಗ ಇನ್ವೆಸ್ಟಿಗೇಷನ್ ನ ಮಾಡಿಸಬಹುದು. ಆನ್ ಬಿಫೋರ್ ಆಫ್ ದ ಲಿಕ್ವಿಡೇಟರ್, ಕಂಪನಿ ವೈಂಡ್ ಅಪ್ ಮಾಡ್ತಾ ಇದೀವಿ, ಅವಾಗ ಲಿಕ್ವಿಡೇಟರ್ ಕಂಪನಿ ಅಫೇರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು, ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿಸಬಹುದು. ದೆನ್ ದ ರೀಸನ್ ಫಾರ್ ದ ಕನ್ಸಿಡರಬಲ್ ಫಾರ್ ಫಾಲ್ ಇನ್ ದ ಗ್ರಾಸ್ ಪ್ರಾಫಿಟ್. ಸೊ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿಲಿ ಗ್ರಾಸ್ ಪ್ರಾಫಿಟ್ ಯಾವ್ದಕ್ಕೂ ಕಡಿಮೆ ಆಗಿದೆ, ಯಾವ ರೀಸನ್ ಇಂದ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ಕಾಸ್ಟ್ ಅನಾಲಿಸಿಸ್, ಒಂದು ಪ್ರಾಡಕ್ಟ್ ಕಾಸ್ಟ್ ಏನಿದೆ, ಕಂಪ್ಯೂಟೇಷನ್ ಆಫ್ ಲಾಸ್ ಬೈ ದ ಫೈರ್ ಅಂಡ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ನಾ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಮಾತ್ರ ನಾನು ಓಕೆ ಇಷ್ಟು ಸ್ಟಾಕ್ ಇತ್ತು, ಇಷ್ಟು ಫೈರ್ ಅಲ್ಲಿ ಲಾಸ್ ಆಗಿದೆ, ಸೊ ನಾ ಇಷ್ಟು ಅಮೌಂಟ್ ಕ್ಲೈಮ್ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಆ ಪರ್ಪಸ್ ಇಂದ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ. ದೆನ್ ರಿಕ್ವೈರ್ಮೆಂಟ್ಸ್ ಅಂಡರ್ ದ ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ಅಲ್ಲಿ ಯಾವ್ಯಾವ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ವೆದರ್ ದ ಬಿಸ್ನೆಸ್ ಆಫ್ ಅ ಕಂಪನೀಸ್ ಕಂಡಕ್ಟೆಡ್ ಫ್ರಾಡಲೆಂಟ್ ಮಾಡಿದಾರಾ, ಕಮಿಟಿ ಫ್ರಾಡ್ ಮಾಡಿದಾರಾ ಅಂತ ಚೆಕ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ದೆನ್ ವೆನ್ ಅ ಪರ್ಸನ್ ಕನೆಕ್ಟೆಡ್ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಕ್ವಾಲಿಫೈ ದ ಫ್ರಾಡ್. ಸೊ ಪರ್ಸನ್ ಯಾರ ಕಂಪನಿಗೆ ಇನ್ವಾಲ್ವ್ ಆಗಿದೆ ಅವನೇನಾದ್ರು ಪರ್ಸನಲಿ ಫ್ರಾಡ್ ಮಾಡಿದಾನೆ, ಅದು ಕಂಪನಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಓಕೆ, ದೆನ್ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ, ಫಾರ್ ದ ಇನ್ವೆಸ್ಟರ್ಸ್ ಮತ್ತೆ ಬ್ಯಾಂಕರ್ಸ್ ಏನೋ ಈ ಕಂಪನಿ ಲೋನ್ ನ ಲೆಂಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಂಪನಿಲಿ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಕಂಪನಿ ಕರೆಕ್ಟ್ ಆಗಿ ನಡೀತಿದೆ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ದೆನ್ ಕಂಪನಿ ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಸೆಟಲ್ಮೆಂಟ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ಸ್, ನಮ್ದು ವೆರಿಫಿಕೇಶನ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಂದು ಇಷ್ಟು ಅಸೆಟ್ಸ್ ಲಾಸ್ ಆಗಿದೆ ಅಂತ ಗೊತ್ತಾಗಿ ನಾನು ಅದ್ರ ಮೇಲೆ ಅಮೌಂಟ್ ನ ತಗೋಬೇಕಾಗುತ್ತೆ. ಸೊ ಇದರೆಲ್ಲ ಅಡ್ವಾಂಟೇಜಸ್ ನ ಬರ್ತಾ ಹೋಗ್ಬೋದು. ದೆನ್ ಕ್ವಾಲಿಟಿ ಆಫ್ ಎನ್ ಇನ್ವೆಸ್ಟಿಗೇಷನ್. ಸೊ ಒಂದು ಇನ್ವೆಸ್ಟಿಗೇಟರ್ ಆಗಬೇಕು ಅಂದ್ರೆ ಏನ್ ಕ್ವಾಲಿಟಿ, ಈ ಮಸ್ಟ್ ಬಿ ವರ್ಕ್ ಆನೆಸ್ಟ್ಲಿ ಅಂಡ್ ಡೆಲಿಗೇಟ್ಲಿ. ಇದು ಆಡಿಟರ್ಗೂ ಬರುತ್ತೆ, ಡೈರೆಕ್ಟರ್ಗೂ ಬರುತ್ತೆ, ಮತ್ತೆ ಇನ್ವೆಸ್ಟರ್ಸ್ಗೂ ಬರುತ್ತೆ. ಫಸ್ಟ್ ಪಾಯಿಂಟ್, ಈ ಮಸ್ಟ್ ವರ್ಕ್ ಆನೆಸ್ಟ್ಲಿ ಅಂಡ್ ಡೆಲಿಗೇಟ್ ಮೆಥಡಿಕಲಿ. ಇದು ಮೂರ್ ಪರ್ಸನ್ ಕ್ವಾಲಿಟೀಸ್ ನ ಕೇಳಿದ್ರಿ, ಫಸ್ಟ್ ಇಷ್ಟೇ ಪಾಯಿಂಟ್ಸ್ ಬರೋಂಥದ್ದು ನೀವು 3 ಕ್ವಶನ್ಗೂ. ಮಸ್ಟ್ ಬಿ ಎ ಮ್ಯಾನ್ ಆಫ್ ಕಾಂಪಿಟೆನ್ಸ್, ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಮ್ಯಾಟರ್ಸ್ ಕ್ಲಿಯರ್ಲಿ. ಸೊ ಅಲ್ಲಿ ಆಡಿಟರ್ಗೂ ನಿಮ್ಗೆ ಲಿಸನ್ ಕೇರ್ಫುಲಿ, ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಟೀಸ್ ಆಫ್ ಎನ್ ಆಡಿಟರ್ ಅಥವಾ ಡೈರೆಕ್ಟರ್ಸ್ ಅಥವಾ ಇನ್ವೆಸ್ಟಿಗೇಟರ್ ಅಥವಾ ಸೆಕ್ರೆಟರಿ ಯಾರೇ ಕೇಳಿದ್ರು, ಸೊ ಇಷ್ಟು ಪಾಯಿಂಟ್ ಕಾಮನ್ ಆಗಿ ಬಂದಿರುತ್ತೆ. ಸೊ ಒಂದು ಕ್ವಶನ್ ಹೋದ್ರೆ ಅಲ್ಲಿ 3 ಕ್ವಶನ್ ನೀವು ಆನ್ಸರ್ ಬರೀತಾ ಹೋಗ್ಬೋದು. ಸೊ ಈ ಮಸ್ಟ್ ಪ್ರೊಸೆಸ್ ಎನಿ ಎಬಿಲಿಟಿ ಟು ಗ್ರಾಫ್ಸ್ ದ ಥಿಂಗ್ಸ್. ಸೊ ಥಿಂಗ್ಸ್ ಏನೇನಾಗ್ತಿದೆ ಅದನ್ನ ಗ್ರಾಫ್ಸ್ ಪ್ರವರ್ ಇರಬೇಕು. ಇಟ್ ಶುಡ್ ನಾಟ್ ಬಿ ಇನ್ಫ್ಲುಯೆನ್ಸ್ಡ್ ಬೈ
interested parties, company interested party ಜೊತೆ ಇನ್ಫ್ಲೂಯೆನ್ಸ್ ಆಗೋಗಿಲ್ಲ. ದೆನ್ ಈ ಮಸ್ಟ್ ಬಿ ವೈಟ್ ಡೌನ್ ದ ಪಾಯಿಂಟ್ಸ್ ಬಿಫೋರ್ ಡೈಯಿಂಗ್ ದ ಕನ್ಕ್ಲೂಷನ್ ಮಾಡೋದಕ್ಕೆ ಏನೇನು ಇನ್ವೆಸ್ಟಿಗೇಷನ್ ಏನ್ ಪಾಯಿಂಟ್ ಔಟ್ ಆಯ್ತು ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ದೆನ್ ಈ ಮಸ್ಟ್ ಕೀಪ್ ದ ಇಂಟ್ರೆಸ್ಟ್ ಆಫ್ ಈಸ್ ಅಟ್ ದ ಟಾಪ್ ಅಂಡ್ ಮಸ್ಟ್ ವರ್ಕ್ ವಿತ್ ದ ಫೀಲಿಂಗ್ ಆಫ್ ಸಮ್ ಸರ್ವಿಸ್ ಕ್ಲೈಂಟ್ಸ್. ಸರ್ವಿಸ್ ಯಾವ ರೀತಿ ಕ್ಲೈಂಟ್ ಯಾವ ರೀತಿ ಸರ್ವಿಸ್ ಬೇಕು ಆ ರೀತಿ ನೀಟಾಗಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡಬೇಕು. ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟಿಗೇಷನ್ ಆಡಿಟಿಂಗ್, ದಿಸ್ ಇಸ್ 50-50, ಮೇ ಬಿ ಕೇಳ್ಬೋದು ಕೇಳ್ದೇನೆ ಇರ್ಬೋದು. ಓಕೆ, ಸೊ ಅದಕ್ಕೆ ನಿಮ್ಗೆ ಇನ್ವೆಸ್ಟಿಗೇಷನ್ ಅಂದ್ರೆ ಏನು, ಆಡಿಟಿಂಗ್ ಏನಂದ್ರೆ ಮೀನಿಂಗ್ ಗೊತ್ತಿರ ಅದನ್ನೇ ನೀವೇನ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ನ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಒನ್ ಮೀನಿಂಗ್, ಸೊ ಇನ್ವೆಸ್ಟಿಗೇಷನ್ ಇಸ್ ಎನ್ಕ್ವೈರಿ ಇಂಟು ದ ಬುಕ್ಸ್ ಆಫ್ ಅಕೌಂಟ್ಸ್ ಟು ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಆಡಿಟಿಂಗ್ ಏನು, ದೇ ಆರ್ ಚೆಕಿಂಗ್ ದ ಬುಕ್ಸ್ ಆಫ್ ಅಕೌಂಟ್ ಟು ನೋ ವೆದರ್ ದ ಬುಕ್ಸ್ ಆರ್ ಪ್ರಾಪರ್ಲಿ ಪ್ರಿಪೇರ್ ಆರ್ ನಾಟ್. ನೇಚರ್, ದ ಪ್ರೊಸೆಸ್ ಆಫ್ ಇನ್ವೆಸ್ಟಿಗೇಷನ್ ಡೀಟೇಲ್ಡ್ ಅಂಡ್ ಮೋರ್ ಥರೋ ಚೆಕಿಂಗ್ ನ ಮಾಡ್ತಾ ಹೋಗ್ತಾರೆ. ದ ಪ್ರೊಸೆಸ್ ಆಫ್ ಆಡಿಟಿಂಗ್ ನಾರ್ಮಲಿ ಟೆಸ್ಟ್ ಚೆಕಿಂಗ್ ಅಂತಂದ್ರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಟೆಸ್ಟ್ ಅನ್ನ ಮಾಡ್ತಾ ಇರೋದಷ್ಟೇ ನಾವು. ದೆನ್ ಸ್ಕೋಪ್, ದ ಸ್ಕೋಪ್ ಆಫ್ ಇಸ್ ನ್ಯಾರೋ ಅಂಡ್ ಲಿಮಿಟೆಡ್. ಇದು ನ್ಯಾರೋ ಸ್ಕೋಪ್ ಇರುತ್ತೆ ಇನ್ವೆಸ್ಟಿಗೇಷನ್. ದಿಸ್ ವಿಲ್ ಬಿ ಇನ್ ಬ್ರಾಡ್ ಸ್ಕೋಪ್ ಅಂಡ್ ಕ್ವೈಟ್ ವೈಡ್. ದೆನ್ ಆಬ್ಜೆಕ್ಟಿವ್ಸ್, ದ ಆಬ್ಜೆಕ್ಟಿವ್ಸ್ ದೇ ಹ್ಯಾವ್ ಟು ವರ್ತ್ ಬಿಸ್ನೆಸ್, ವರ್ತ್ ವ್ಯೂ ಪಾಯಿಂಟ್, ಬಿಸ್ನೆಸ್ ಪಾಯಿಂಟ್ ಎಷ್ಟು ವರ್ತ್ ಇದೆ, ಎಷ್ಟು ಬೆಲೆ ಬಾಳುತ್ತೆ ಅಂತ ಚೆಕ್ ಮಾಡೋದಕ್ಕೆ. ಸೊ ಇಲ್ಲಿ ಆಡಿಟಿಂಗ್ ಕ್ರಿಟಿಕಲ್ ಎಕ್ಸಾಮಿನೇಷನ್, ಅಕಾರ್ಡಿಂಗ್ ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಕೌಂಟ್ಸ್ ಪ್ರಿಪೇರ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಕ್ವಾಲಿಫಿಕೇಶನ್, ನೋ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಟು ಬಿ ಇನ್ವೆಸ್ಟಿಗೇಟರ್ ಆಗುತ್ತೆ, ಯಾವುದೇ ರೀತಿ ಕ್ವಾಲಿಫಿಕೇಶನ್ ಆಗಬೇಕಿಲ್ಲ. ಬಟ್ ಆಡಿಟರ್ ಆಗೋದಕ್ಕೆ ದ ಆಡಿಟರ್ ಶುಡ್ ಬಿ ಮೀನ್ಸ್ CA ಆಗಿರ್ಬೇಕು ಅವ್ನು. ದೆನ್ ಅಪಾಯಿಂಟ್ಮೆಂಟ್, ಇನ್ವೆಸ್ಟಿಗೇಷನ್ ಮೇ ಬಿ ಅಪಾಯಿಂಟೆಡ್ ಬೈ ಔಟ್ಸೈಡರ್ ಇಂದ ಅಪಾಯಿಂಟ್ ಮಾಡಬಹುದು. ಬಟ್ ಆಡಿಟರ್ ಶುಡ್ ಬಿ ಅಪಾಯಿಂಟೆಡ್ ಬೈ ದ ಶೇರ್ ಹೋಲ್ಡರ್ಸ್ ಡೈರೆಕ್ಟರ್ ಅಥವಾ ಗವರ್ನಮೆಂಟ್ ಇಂದ ಮಾತ್ರ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ. ದೆನ್ ಪೀರಿಯಾಡಿಸಿಟಿ, ನಾರ್ಮಲಿ ಇಟ್ ಕವರ್ಸ್ ದ ಸೆವೆರಲ್ ಇಯರ್ಸ್. ಇನ್ವೆಸ್ಟಿಗೇಷನ್ ತುಂಬಾ ವರ್ಷ ಆಗುತ್ತೆ, ಬಟ್ ಇದು ಅಟ್ ದ ಎಂಡ್ ಆಫ್ ದ ಪೀರಿಯಡ್, ಒಂದ್ ವರ್ಷಕ್ಕೊಂದ್ಸತಿ ಮಾಡ್ತಾ ಹೋಗ್ತಾರೆ. ವರ್ಕ್ ಅಪ್ರೋಚ್, ದಟ್ ಇಸ್ ಪ್ರಿಮಿಸಿವ್ ಎವಿಡೆನ್ಸ್ ನ ಇಟ್ಕೋತಾರೆ, ಪ್ರಿವಿಯಸ್ ಅಕ್ಸೆಪ್ಟ್ ಟ್ರೂ ಸಪೋರ್ಟಿಂಗ್ ಫೈಂಡಿಂಗ್ಸ್ ಜೊತೆ ಮಾಡ್ತಾ ಹೋಗ್ತಾರೆ. ವರ್ಕ್ ಪ್ರೋಗ್ರಾಮ್, ದೇ ಸ್ಟ್ಯಾಂಡ್ ಆನ್ ದ ವರ್ಕ್ ಪ್ರೋಗ್ರಾಮ್, ಯಾವ ರೀತಿ ಹಂಗ್ ಹೋಗ್ತಾರೆ, ದೇ ಸ್ಟ್ಯಾಂಡ್ ಆನ್ ದ ವರ್ಕ್ ಪ್ರೋಗ್ರಾಮ್ ಜನರಲಿ ಫಿಕ್ಸ್ಡ್ ಆಗಿರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್. So types of investigation. So first one, prerequisite types of investigation. First one, investigation on become of incoming partner. Incoming partner ಯಾರೋ ಹೊಸ ಪಾರ್ಟ್ನರ್ ಬರ್ತಿದೆ, ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು, ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡಿವಿಜುವಲ್ ಪಾರ್ಟ್ನರ್ಸ್ ಏನಿದ್ದಾರೆ, ಅದು ಪ್ರಾಫಿಟ್ ಶೇರಿಂಗ್ ಏನಿದೆ, ಕ್ಯಾಪಿಟಲ್ ಏನಿದೆ, ಆ ಕಂಪನಿದು ಬಿಸ್ನೆಸ್ ಏನಿದೆ. ದೆನ್ ಪ್ರಾವಿಷನ್ ಡೀಲ್ಸ್ ವಿತ್ ಡಿಸ್ಪ್ಯೂಟ್ಸ್, ಇಬ್ರು ಮತ್ತೆ ಜಗಳ ಬಂದ್ರೆ ಯಾವ ರೀತಿ ಡಿಸ್ಪ್ಯೂಟ್ ಆಗುತ್ತೆ. So that is the differences between the investigation and auditing. 50-50, ಮೇ ಬಿ ಕೇಳ್ಬೋದು ಕೇಳ್ದೇನೆ ಇರ್ಬೋದು, ಇದುವರೆಗೂ ಕೇಳಿಲ್ಲ, ಈ ಸೆಮ್ ಕೇಳಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ. 50-50 ಅದು. ಸೊ ಜನರಲ್ ಆಗೇ ಬರ್ಬೋದು, ಇನ್ವೆಸ್ಟಿಗೇಷನ್ ಮತ್ತೆ ಆಡಿಟಿಂಗ್ ಮೀನಿಂಗ್ ಗೊತ್ತಿದ್ರೆ ಆರಾಮಾಗಿ ಬರೀಬಹುದು. ಓಕೆ, 50-50 ಸುಮ್ಮನೆ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡಿರಿ, ಕೂತ್ಕೊಂಡು ಓದ್ಲೇಬೇಕು ಅಂತೆಲ್ಲ, ಗ್ಲಾನ್ಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಓಕೆ, ದ ಇನ್ವೆಸ್ಟಿಗೇಟರ್ ಶುಡ್ ಅಸರ್ಟೈನ್ ದ ಬೋನಿಫೈಡ್ ರೀಸನ್ಸ್. ಸೊ ಏನಕ್ಕೆ ತಗೋತಾ ಇದಾರೆ ಅಂತ ವೆರಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇದನ್ನ ನೀವು ಜನರಲ್ ಆಗಿ ಬರ್ಬೋದು. ಈಗ ಒಂದು ಕಂಪನಿಗೆ ನೀವು ಪಾರ್ಟ್ನರ್ ಆಗ್ಬೇಕು ಅಂತ ಹೋಗಿರ್ತೀರಪ್ಪ. ಓಕೆ, ನೆಕ್ಸ್ಟ್ ಈಗ AB ವರ್ಕ್ ಆಗ್ತಿದ್ದಾರೆ, ನೀವು C ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಳ್ತೀವಿ. ಹಾಗೆ ಏನೇನ ಚೆಕ್ ಮಾಡ್ತೀರಾ ಅಂತ ಬರಿಬೇಕಷ್ಟೇ. ಕಂಪನಿ ಆಬ್ಜೆಕ್ಟಿವ್ಸ್, AOA, MOA, ದೆನ್ ಶೇರಿಂಗ್ ಪ್ರಾಫಿಟ್ ಅವ್ರ ಡಿಸ್ಪ್ಯೂಟ್ ಯಾವ ರೀತಿ ಚೇಂಜ್ ಆಗುತ್ತೆ, ಯಾವ ರೀಸನ್ಗೆ ಅವ್ರು ಎಷ್ಟು ಪಾರ್ಟ್ನರ್ ತಗೋತಿದ್ದಾರೆ, ಆ ಬಿಸ್ನೆಸ್ ಯಾವ ಅಂಡರ್ ಅಲ್ಲಿ ನಡೀತಾ ಇದೆ, ಸೋಲ್ ಪ್ರಾಫಿಟ್, ಸೋಲ್ ಟ್ರೇಡಿಂಗ್, ಪಾರ್ಟ್ನರ್ಶಿಪ್ ಅಥವಾ ಏನು ಅಂತ ಚೆಕ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಇನ್ಕಮಿಂಗ್ ಪಾರ್ಟ್ನರ್ ಬೇಸ್ ಮೇಲೆ. ಒಂದು ಇನ್ವೆಸ್ಟಿಗೇಷನ್ ಆನ್ ಬಿಹಾಫ್ ಆಫ್ ಪ್ರಾಸ್ಪೆಕ್ಟಿವ್ ಲೆಂಡರ್. ಸೊ ಲೆಂಡರ್, ಈಗ ನಾವು ಒಬ್ರು ನಂಗೆ ಲೋನ್ ಲೆಂಡ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನೀವು XYZ ಕಂಪನಿಗೆ ಲೋನ್ ನ ಲೆಂಡ್ ಮಾಡ್ಬೇಕು. ಅವಾಗ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತೀರಾ, ಫಸ್ಟ್ ಅವ್ರು ಪ್ರೀವಿಯಸ್ ಯಾರಿಂದ ಲೋನ್ ತಗೊಂಡಿದ್ರು ಅವ್ರಿಗೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದಾರ, ಆ ಕಂಪನಿ ಪ್ರಾಫಿಟ್ ಏನಿದೆ, ಅಸೆಟ್ಸ್ ಏನಿದೆ, ಲಯಬಿಲಿಟೀಸ್ ಏನಿದೆ, ಡ್ಯೂ ಪೇಮೆಂಟ್ ಎಲ್ಲ ಅವ್ರು ಕಟ್ತಾ ಹೋಗ್ತಾರ, ಅಥವಾ ನಂದು ಲೋನ್ ನ ಗ್ರಾಂಟ್ ಮಾಡ್ತಿದ್ದೀನಿ ಅದು ಮಾರ್ಟ್ಗೇಜ್ ಏನಾದ್ರು ಇಡ್ತಾರ. ಸೊ ಇದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ಇನ್ವೆಸ್ಟಿಗೇಷನ್ ಆನ್ ಬಿಹಾಫ್ ಆಫ್ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಆದ್ರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕ್ಯಾಶ್ ಏನಾದ್ರು ಅಪ್ರೋಪ್ರಿಯೇಷನ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. Then on the misappropriation of goods, if any person in an auditing company or in the stock verification, if they misappropriate the goods, for example they send for the Mr. A but they are recorded for the, they sold the goods for the Mr. B, ಆ ರೀತಿಯ ಟ್ರಾನ್ಸಾಕ್ಷನ್ ವೇರಿಯೇಷನ್ಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಓಕೆ, these are related to the investing related to the shareholders. Next one, ಇನ್ವೆಸ್ಟಿಗೇಷನ್ ಆನ್ ಬಿಹಾಫ್ ಆಫ್ ದ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಬಿಹಾಫ್ ಆಫ್ ಆಗಿ ಯಾವ ರೀತಿ ಇನ್ವೆಸ್ಟಿಗೇಟರ್ ಮಾಡ್ತಾರೆ ಅಂತಂದ್ರೆ, ಸೊ ಅಲ್ಲಿ ಲೆಂಡರ್, ಇಟ್ ಮೇ ಬಿ ಅ ಬ್ಯಾಂಕ್ ಆರ್ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. Here the creditor is nothing but the supplier who supply the material for our company. So while ಈ ಏನೇನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಚೆಕ್ ದ ಇಂಟರ್ನಲ್ ಚೆಕ್ ಸಿಸ್ಟಮ್. ಸೊ ಕಂಪನಿಲಿ ಇಂಟರ್ನಲ್ ಚೆಕ್ ಸಿಸ್ಟಮ್ ಅಥವಾ ಇಂಟರ್ನಲ್ ಕಂಟ್ರೋಲ್ ನ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ಬೇಕು. ದೆನ್ ವೆದರ್ ದ ಕಂಪನಿ ಹ್ಯಾಸ್ ಅ ಕೆಪಾಸಿಟಿ ಟು ಪೇ ದ ರೆಗ್ಯುಲರ್ ಅಮೌಂಟ್ ಡ್ಯೂ ಟೈಮಲ್ಲಿ. ಫಾರ್ ಎಕ್ಸಾಂಪಲ್ 2 ತಿಂಗಳಿಗೆ ಸಾಲ ಅಂತ ತಗೊಂಡಿರ್ತಾರೆ. ಓಕೆ, ಇದು ಮೆಟೀರಿಯಲ್ ನೀವು ಸಪ್ಲೈ ಮಾಡಿರಿ, 2 ತಿಂಗಳಾದ್ಮೇಲೆ ಪೇಮೆಂಟ್ ಮಾಡ್ತೀವಿ ಅಂತ, ಅದನ್ನ ಅವ್ರು ಪೇಮೆಂಟ್ ಮಾಡೋ ಕೆಪಾಸಿಟಿಯಲ್ಲಿ ಇದ್ದಾರಾ. ದೆನ್ ವೆದರ್ ದ ಕಂಪನಿ ಇಸ್ ಅರ್ನಿಂಗ್ ಅ ಪ್ರಾಫಿಟ್, ವೆದರ್ ದ ಕಂಪನಿ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಅಕ್ಸೆಪ್ಟೆಡ್ ಬೈ ದ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್ ಪ್ರಕಾರನೇ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂತ ಚೆಕ್ ಮಾಡ್ತಾರೆ.
ಅಂಡ್ ದೇ ಶುಡ್ ವೆರಿಫೈ ದ ಲಿಸ್ಟ್ ಆಫ್ ಕ್ರೆಡಿಟರ್ಸ್. ಸೊ ಇದಕ್ಕೂ ಮುಂಚೆ ಯಾರ ಕ್ರೆಡಿಟರ್ಸ್ ಇದ್ದಾರೆ ಅವ್ರ ಲಿಸ್ಟ್ ನ ವೆರಿಫೈ ಮಾಡ್ತಾ ಹೋಗ್ತಾರೆ. ದೆನ್ ದೇ ವಿಲ್ ಚೆಕ್ ಔಟ್ ವಿತ್ ದೇರ್ ಪರ್ಚೇಸ್ ಲೆಡ್ಜರ್. ಸೊ ಅವ್ರ ಪರ್ಚೇಸ್ ಲೆಡ್ಜರ್ ಫಾರ್ ಎಕ್ಸಾಂಪಲ್ ABC ಅನ್ನೋ ಸಪ್ಲೈಯರ್ ಇರ್ತಾರೆ. ಸೊ ಎ ಇಂದ ಎಷ್ಟು ಮೆಟೀರಿಯಲ್ ನ ತರಿಸ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ದಿನದವರೆಗೆ ಕ್ರೆಡಿಟ್ ಇದೆ, ಅವ್ರಿಗೆ ಎಷ್ಟು ಅಮೌಂಟ್ ಅನ್ನು ರೆಗ್ಯುಲರ್ ಆಗಿ ಇನ್ ಟೈಮಲ್ಲಿ ಕೊಟ್ಟಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಆನ್ ದ ಬಿಹಾಫ್ ಆಫ್ ಕ್ರೆಡಿಟರ್ ಇಷ್ಟನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ದೆನ್ ಇನ್ವೆಸ್ಟಿಗೇಷನ್ ಆನ್ ದ ಬಿಹಾಫ್ ಆಫ್ ದ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಏನಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ದೇ ಹ್ಯಾವ್ ಟು ನೋ ದ ವಾಟ್ ಇಸ್ ದರ್ ಟ್ಯಾಕ್ಸ್ ಕಲೆಕ್ಷನ್ ಫಾರ್ ದೆಮ್. ಸೊ ಅದ್ ಮೇನ್ ಪರ್ಪಸ್ ಆರ್ ಇನ್ವೆಸ್ಟಿಗೇಷನ್ ಮಾಡೋದು ಅದರ ಉದ್ದೇಶ. ಅದರ್ವೈಸ್ ಇಫ್ ದೇ ಗವರ್ನಮೆಂಟ್ ರಿಸೀವ್ ದ ಎನಿ ಕಂಪ್ಲೇಂಟ್ ರಿಗಾರ್ಡಿಂಗ್ ದ ಕಂಪನಿ, ಸೊ ಆ ಪರ್ಪಸ್ ಅಲ್ಲಿ ಮಾತ್ರ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಹೋಗ್ತಾರೆ. ಈ ಶುಡ್ ಸ್ಟಡಿ ದ ಡಿಫರೆಂಟ್ ಡಾಕ್ಯುಮೆಂಟ್ಸ್, ಬುಕ್ಸ್ ಆಫ್ ರೆಕಾರ್ಡ್ಸ್, ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್, ವೆದರ್ ದೇ ಆರ್ ಮೇಂಟೈನ್ ದ ಲೀಗಲ್ ಆಗಿ ಮೇಂಟೈನ್ ಮಾಡಿದಾರೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ದೆನ್ ಈ ಶುಡ್ ಮೆಜರ್ ದ ಡಿಗ್ರಿ ಆಫ್ ಸಿಕ್ನೆಸ್ ಆಫ್ ದ ಕಂಪನಿ, ದಟ್ ಮೀನ್ಸ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಈ ಶುಡ್ ಫೈಂಡ್ ಔಟ್ ದ ರೀಸನ್ ಫಾರ್ ಸಿಕ್ನೆಸ್, ವೈ ದ ಕಂಪನಿ ಇಸ್ ನಾಟ್ ಡೂಯಿಂಗ್ ವೆಲ್ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ಆನ್ ದ ಬಿಹಾಫ್ ಆಫ್ ಯಾವ ಟೈಪ್ ಆಫ್ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಮೇ ಬಿ ಆಸ್ ಪರ್ ದ 5 marks ಗೆ ಕೇಳೋ ಚಾನ್ಸಸ್ ಇರುತ್ತೆ. So next, block 6, that is special audit. So this is a very simple unit in your entire syllabus. So ಈ unit ಇಂದ 1 or 2 questions ಕೇಳ್ತಾರೆ. ಓಕೆನಾ? ಸೊ ಸ್ಪೆಷಲ್ ಆಡಿಟ್ ಏನು 1 or 2 ಏನೇನು ಕೇಳಬಹುದು ಅಂತಂದ್ರೆ, ಸ್ಪೆಷಲ್ ಆಡಿಟ್ ಅಂತಂದ್ರೆ ದಿ ಗೂಮ್ ಫಾರ್ ದ ಆಡಿಟ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಯಾವ ರೀತಿ ಆಡಿಟ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್, ಇಟ್ ವುಡ್ ಎನ್ಶೋರ್ ದ ಪ್ರಾಪರ್ ಮೇಂಟೆನೆನ್ಸ್ ಬುಕ್ಸ್ ಆಫ್ ಅಕೌಂಟ್. ಸೋಲ್ ಟ್ರೇಡಿಂಗ್ ಇರೋದ್ರಿಂದ ಅವನು ಎಲ್ಲ ಬುಕ್ಸ್ ಆಫ್ ಪ್ರಾಪರ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿದ್ದಾನೆ ಅಂತ ಚೆಕ್ ಮಾಡಬೇಕು. ದೆನ್ ಟು assure the sole traders as their accounts are correct. So account ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ದೆನ್ ದ ಆಡಿಟರ್ ಅಕೌಂಟ್ಸ್ ಪ್ರೆಸೆಂಟ್ ಯೂನಿಫಾರ್ಮಿಟಿ ಫ್ರಮ್ ಇಯರ್ ಟು ಇಯರ್. ಪ್ರತಿ ವರ್ಷದಿಂದ ವರ್ಷಕ್ಕೆ ಅವರು ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಫ್ ದೇ ಟು ಚಾರ್ಜ್ ದ ಡಿಪ್ರಿಸಿಯೇಷನ್ ಆನ್ WDV ಮೆಥಡ್, ಫಾರ್ ದ ನೆಕ್ಸ್ಟ್ ಇಯರ್ ದೇ ಹ್ಯಾವ್ ಟು ಚಾರ್ಜ್ ದ WDV ಮೆಥಡ್ ಓನ್ಲಿ, ದೇ ನಾಟ್ ಶಿಫ್ಟೆಡ್ ಟು ದ ಸ್ಟ್ರೈಟ್ ಲೈನ್ ಆರ್ ಆನ್ಯುಟಿ ಮೆಥಡ್. ಅದನ್ನ ಚೆಕ್ ಮಾಡಬೇಕು. ದೆನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಎಂಟರ್ಪ್ರಿನರ್ ಇಸ್ ಅಸೈನ್ ಮೆನಿ ಎಂಪ್ಲಾಯರ್. ಸೊ ಇಫ್ ಇಂಡಿವಿಜುವಲ್ ಎಂಪ್ಲಾಯಿ ಆಗಿದೆ, ಮೀನ್ಸ್ ಅವನು ಓನಾಗಿ ಸ್ಟಾರ್ಟ್ ಮಾಡಿದೆ, ಅವ್ರ ಅಂಡರ್ ಎಷ್ಟು ಎಂಪ್ಲಾಯರ್ ಇದ್ದಾರೆ, ಈ ರೀತಿ ವೆರಿಫಿಕೇಶನ್ ಮಾಡ್ತಾ ಹೋಗುತ್ತೆ. ದೆನ್ ಸ್ಪೆಷಲ್ ಕನ್ಸಿಡರೇಷನ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಆಡಿಟ್. ಏನೇನು ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಕಾಂಟ್ರಾಕ್ಟ್ ಆಫ್ ಹಿಸ್ ಅಪಾಯಿಂಟ್ಮೆಂಟ್ ಇನ್ ರೈಟಿಂಗ್. ಸೊ ಆಡಿಟ್ ಮಾಡೋದಕ್ಕೆ ಮುಂಚೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇನ್ ರೈಟಿಂಗ್ ಅಲ್ಲಿ ಅವರು ಒಪ್ಟೈನ್ ಇನ್ಫಾರ್ಮೇಶನ್ ತಗೊಂಡಿರ್ಬೇಕಾಗುತ್ತೆ. ದೆನ್ ಆಡಿಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂಡ್ ಪ್ರೊಸೀಜರ್ ಆಫ್ ಆಡಿಟ್ ಡ್ಯೂಟೀಸ್. ಸೊ ಪಾರ್ಟ್ನರ್ಶಿಪ್ ಅಕೌಂಟ್ ಆಡಿಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತಂದ್ರೆ, he has also get the written requisition and he should verify the partnership deed. ಆ ಕಂಪನಿದು ಪಾರ್ಟ್ನರ್ಶಿಪ್ ಡೀಡ್ ಏನಿದೆ ಅದನ್ನ ಚೆಕ್ ಮಾಡಬೇಕು. ದೆನ್ ಡ್ಯೂರೇಷನ್ ಆಫ್ ಪಾರ್ಟ್ನರ್ಶಿಪ್, ಎಷ್ಟು ವರ್ಷದವರೆಗೆ ಮೆಂಬರ್ಸ್ ಪಾರ್ಟ್ನರ್ಶಿಪ್ ಆಗಿರ್ತಾರೆ ಅಂತ ಚೆಕ್ ಮಾಡಬೇಕು. ದೆನ್ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ದೆನ್ ಪ್ರಪೋರ್ಷನ್ ವಿಚ್ ದ ಪಾರ್ಟ್ನರ್ ಶೇರ್ಸ್ ದ ಪ್ರಾಫಿಟ್, ದಟ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. Then provision with regard to the charging interest on the drawings. If the any partner drawing the capital from the company, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಅದನ್ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಪ್ರಾವಿಷನ್ ರಿಲೇಟೆಡ್ ಟು ದ ಪಾರ್ಟ್ನರ್ ಡ್ರಾಯಿಂಗ್ಸ್ ಮಾಡೋದಕ್ಕೆ ಪಾರ್ಟ್ನರ್ಸ್ ಏನೇನು ಪ್ರಾವಿಷನ್ಸ್ ಗಳನ್ನ ಕೊಟ್ಟಿದ್ದೀರಾ ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಇಂದ ಪ್ರಾವಿಷನ್ ಫಾರ್ ದ ಡಿಪ್ರಿಸಿಯೇಷನ್ ಆಫ್ ದ ರಿಸರ್ವ್ಸ್, ವೆದರ್ ದ ಅಥಾರಿಟಿ ಆಫ್ ದ ಪಾರ್ಟ್ನರ್ ಇಸ್ ಲಿಮಿಟೆಡ್, ಎಷ್ಟುವರೆಗೆ ಲಿಮಿಟೆಡ್ ಇದೆ, ಒಬ್ಬೊಬ್ಬ ಪಾರ್ಟ್ನರ್ಗೆ ಎಷ್ಟು ರೈಟ್ಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಅದನ್ನ ಚೆಕ್ ಮಾಡ್ತಾ ಹೋಗ್ತಾರೆ ವೈಲ್ ದೇ ಡೂಯಿಂಗ್ ಎನ್ ಆಡಿಟ್. ದೆನ್ ಆಡಿಟಿಂಗ್ ಆಫ್ ಬ್ಯಾಂಕಿಂಗ್ ಕಂಪನೀಸ್. ಸೊ ಬ್ಯಾಂಕಿಂಗ್ ಕಂಪನಿ ಆಡಿಟ್ ಮಾಡ್ಬೇಕಾದ್ರೆ ಏನೇನು ಚೆಕ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸೊ ವೆದರ್ ದ ಬ್ಯಾಂಕಿಂಗ್ ಕಂಪನಿ ಎಸ್ಟಾಬ್ಲಿಷ್ ಅಂಡರ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ಯಾ. ದೆನ್ ಲೈಸೆನ್ಸಿಂಗ್ ಆಫ್ ಬ್ಯಾಂಕಿಂಗ್ ಕಂಪನೀಸ್, ಅವ್ರ ಬ್ಯಾಂಕಿಂಗ್ ಕಂಪನಿ ರನ್ ಮಾಡೋದಕ್ಕೆ ಲೈಸೆನ್ಸ್ ಅನ್ನು ತಗೊಂಡಿದ್ರ, ವೆದರ್ ದೇ ಆರ್ ಶೆಡ್ಯೂಲ್ಡ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಅಲ್ಲಿ ಶೆಡ್ಯೂಲ್ ಬ್ಯಾಂಕ್ ಆಗಿದೆ ಅಥವಾ ಪ್ರೈವೇಟ್ ಬ್ಯಾಂಕಿಂಗ್ ಎಸ್ಟಾಬ್ಲಿಷ್ ಆಗಿದ್ದಾರಾ ಅಂತ ಚೆಕ್ ಮಾಡಬೇಕು. ದೆನ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ಆಸ್ ಪರ್ ದ ಸೆಕ್ಷನ್ 11 and 12 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, with the capital requirements of the banking section 11 act as a laid down the certain criteria. ಮಿನಿಮಮ್ ಇಷ್ಟು ನೀವು ಬ್ಯಾಂಕ್ ಕ್ಯಾಪಿಟಲ್ ಇಟ್ಕೊಂಡೆ ನೀವು ಬ್ಯಾಂಕ್ ಅನ್ನ ರನ್ ಮಾಡ್ಬೇಕು ಅಂತ ಇರುತ್ತೆ, ಅದನ್ನ ಮಾಡಿದಾರ. ದೆನ್ ಸ್ಟ್ಯಾಟ್ಯುಟರಿ ರಿಸರ್ವ್ಸ್, ವೈಲ್ ದ ಬ್ಯಾಂಕ್ ಇಸ್ ರನ್ನಿಂಗ್, ಸೊ ಅವರು CRR ಮತ್ತೆ SLR ಅನ್ನ ಮೇಂಟೈನ್ ಮಾಡಿರಬೇಕು, ಅದನ್ನ ಮೇಂಟೈನ್ ಮಾಡಿದಾರೆ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಅಂಡ್ ಕ್ಯಾಶ್ ರಿಸರ್ವ್ಸ್ ಅಂಡ್ ದ ಸ್ಟ್ಯಾಟ್ಯುಟರಿ ರಿಪೋರ್ಟ್. ಸೊ ಕ್ಯಾಶ್ ರಿಸರ್ವ್ ಅಂತ ಕಂಪನಿ ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳುವಂತ ರಿಸರ್ವ್ಸ್ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಎಂದು. ಅಂಡ್ ಸ್ಟ್ಯಾಟ್ಯುಟರಿ ಡೆಪಾಸಿಟ್ಸ್, ಸೊ ಏನ್ ಹೇಳ್ತಾರೆ, ದೇ ಹ್ಯಾವ್ ಟು RBI ಡಿಕ್ಲೇರ್ ಮಾಡಿದೆ ಟೈಮ್ ಟು ಟೈಮ್ ದೇ ಹ್ಯಾವ್ ಟು ಮೇಂಟೈನ್ ದ ಸರ್ಟನ್ ಡೆಪಾಸಿಟ್ ವಿತ್ RBI, ಅದನ್ನ ಮೇಂಟೈನ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅಂಡ್ SLR ಅನ್ನು ಮೇಂಟೈನ್ ಮಾಡಿದ್ದಾರೆ. ದೆನ್ ರಿಸ್ಟ್ರಿಕ್ಷನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೊ ಆ ಲೋನ್ ಕಂಪನಿದು ಬ್ಯಾಂಕ್ ಏನ್ ಡೆಪಾಸಿಟ್ ಕೊಂಡಿರುತ್ತೆ ಅದು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಯಾವ ಗ್ರಾಂಟ್ ಮೇಲೆ ಮಾಡುತ್ತೆ, ಎಷ್ಟು ಪರ್ಸೆಂಟೇಜ್ ನ ಲೋನ್ಸ್ ನ ಕೊಡ್ಬೋದು ಅನ್ನೋದು ಚೆಕ್ ಮಾಡಬೇಕು. ದೆನ್ ದೀಸ್ ಆರ್ ರಿಲೇಟೆಡ್ ಟು ದ
ಬ್ಯಾಂಕಿಂಗ್ ಅಕೌಂಟ್ ದೇ ಹ್ಯಾವ್ ಟು ಚೆಕ್ ದ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಏನ್ ಕೊಟ್ಟಿದ್ದಾರೆ, ಸೊ ಎಷ್ಟು ಟರ್ಮ್ ಹೋಗಿ ಅವ್ರಿಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ. ಸೊ ವೈಲ್ ಆಡಿಟಿಂಗ್ ಮಾಡ್ಬೇಕಾದ್ರೆ ಏನೇ ಚೆಕ್ ಮಾಡ್ತಾರೆ ಅಂತ, ಇವ್ಯಾಲ್ಯೂಯೇಷನ್ ಆಫ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್, ಬ್ಯಾಂಕಿಂಗ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಚೆಕಿಂಗ್ ಆಫ್ ಅಡ್ವಾನ್ಸ್, ಚೆಕಿಂಗ್ ಐದರ್ ಐಟಮ್ಸ್ ಆಫ್ ಅಸೆಟ್, ಇದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ವಿಲ್ ಗೋಯಿಂಗ್ ಟು ದ ಮೂವ್ ಆನ್ ಆಡಿಟಿಂಗ್ ಆಫ್ ಸ್ಪೆಷಲ್ ಎಂಟಿಟೀಸ್. ಸೊ ಸ್ಪೆಷಲ್ ಎಂಟಿಟೀಸ್ ಅಂತ ಬಂದಾಗ ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂಡ್ ಹಾಸ್ಪಿಟಲ್ಸ್ ಅಂಡ್ ಹೋಟೆಲ್. ಅಂಡ್ ಸೊ ಹಾಸ್ಪಿಟಲ್ಸ್ ಅಂತ ಬಂದಾಗ ನಂಬರ್ ಆಫ್ ಪೇಷಂಟ್ಸ್, ಅವ್ರಿಗೆ ಏನ್ ಬಿಲ್ ಆಗಿದೆ, ಸೊ ಅವ್ರ ಬಿಲ್ಗೆ ಏನು ವೋಚರ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ದೆನ್ ನಂಬರ್ ಆಫ್ ದ ಡಾಕ್ಟರ್ಸ್ ಆರ್ ದ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್, ಇದನ್ನ ಚೆಕ್ ಮಾಡ್ತಾರೆ. ಸೊ ಲೈಕ್ ವೈಸ್ ಇದನ್ನ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಯಾವ ಪರ್ಪಸ್ಗೆ ಎಸ್ಟಾಬ್ಲಿಷ್ ಆಗಿದೆ, ಓಕೆ, ಎಷ್ಟು ಡೊನೇಷನ್ ಗಳನ್ನ ತಗೋತಿದೆ, ಆ ಡೊನೇಷನ್ ಅದೇ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ಹೋಟೆಲ್, ದ ರಿಸಿಪ್ಟ್ಸ್ ಆಫ್ ಕ್ಯಾಶ್ ಫ್ರಮ್ ದ ಪರ್ಟಿಕ್ಯುಲರ್ ಕಸ್ಟಮರ್ ಎಷ್ಟು ಕ್ಯಾಪಿಟಲ್ ಮಾಡ್ಕೊಂಡಿದ್ದಾರೆ, ಮೀನ್ಸ್ ರಿಸಿಪ್ಟ್ಸ್ ನ ತಗೊಂಡಿದ್ದಾರೆ, ಅವ್ರ ರಿಸಿಪ್ಟ್ ಲೆಡ್ಜರ್, ಕ್ಯಾಶ್ ಲೆಡ್ಜರ್ ನ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ಡೇಟ್ ಆಫ್ ಅಡ್ರೆಸ್ ಆಫ್ ದ ಲೆಡ್ಜರ್ ಅಂಡ್ ದೇರ್ ಫೆಸಿಲಿಟೀಸ್ ಅವೈಲೇಬಲ್ ಫಾರ್ ದ ಕ್ಲೈಂಟ್ಸ್, ಗೆಸ್ಟ್ ಗಳಿಗೆ ಏನೇನ್ ಫೆಸಿಲಿಟಿ ನ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ರಿಲೇಟೆಡ್ ಟು ದ ಯುವರ್ ಆಡಿಟಿಂಗ್ ಸಿಲೆಬಸ್. ಓಕೆ, last 10 minutes I'll going to give the important question for your examination from the first module. Please keep note down ಮಾಡ್ಕೊಳ್ಳಿ. Please keep note down from the first unit ಇಂದ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ನಿಮ್ ಸಿಲೆಬಸ್ ಮುಗ್ದಿದೆ. ಸೊ ಲಾಸ್ಟ್ ಯೂನಿಟ್ ಇಸ್ ವೆರಿ ಸಿಂಪಲ್. ಹಾಸ್ಪಿಟಲ್ ಬಂದ್ರೆ ಏನೇನು ಚೆಕ್ ಮಾಡ್ತಾ ಹೋಗ್ತೀವಿ, ಸುಮ್ಮನೆ ಓದಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಸ್ ದಿಸ್ ಕ್ಲಿಯರ್? ಎವ್ರಿವನ್ ಟೇಕಿಂಗ್ ಅ ನೋಟ್ ಆಫ್ ದ ಕ್ವಶನ್ಸ್? Do reply. Okay, take down the important question from the first unit. So introduction to auditing. So basic ಆಗಿ ನೀವು what do you mean by auditing ಅಂತ ಕೇಳ್ತಿರ್ಬೇಕು. That is meaning, definition, objectives, advantages ಮತ್ತೆ limitation. This is compulsory question, important ಆಗಿ. Then types of audit, that is classification of audit ಅನ್ನ ಕೇಳ್ತಾ ಹೋಗ್ತಾರೆ. Okay, first unit. And for the 5 marks audit program ಅನ್ನ ಕೇಳ್ತಾ ಹೋಗ್ತಾರೆ. Write a note on audit program, 5 marks. Then ಸೊ ಇಷ್ಟನ್ನ ನೀವು ಫಸ್ಟ್ ಯೂನಿಟ್ ಅಲ್ಲಿ ನೋಡಿದ್ರೆ ಸಾಕು. ರಿಪೀಟ್ ಇಟ್ ಅಗೇನ್. ಕಾನ್ಸೆಪ್ಟ್ಸ್, ಮೀನಿಂಗ್, ಡೆಫಿನೇಷನ್, ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ಸ್ ಎರಡೇ ಬರುವಂತದ್ದು, ಪ್ರೈಮರಿ ಆಬ್ಜೆಕ್ಟಿವ್ ಮತ್ತೆ ಸೆಕೆಂಡರಿ ಆಬ್ಜೆಕ್ಟಿವ್ಸ್. ಸಿಂಪಲ್ ಆಗಿದೆ, ಅದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅಡ್ವಾಂಟೇಜಸ್, ಲಿಮಿಟೇಷನ್, ದೆನ್ ಕ್ಲಾಸಿಫಿಕೇಶನ್ ಆಫ್ ಆಡಿಟ್. ಸೊ ಅಷ್ಟು ಕ್ಲಾಸಿಫಿಕೇಶನ್ ಅಲ್ಲಿ ಯಾವ್ದನ್ನಾದ್ರೂ ಕೇಳ್ಬೋದು. ಓಕೆ, ಕ್ಲಾಸಿಫಿಕೇಶನ್ ಚೆನ್ನಾಗಿ ಓದಿರಿ, 15 ಮಾರ್ಕ್ಸ್ ಕ್ವಶನ್ ಅಥವಾ 10 ಕೇಳೋ ಚಾನ್ಸಸ್ ಇರುತ್ತೆ. ದೆನ್ ಆಡಿಟ್ ಪ್ರೋಗ್ರಾಮ್ 5 ಮಾರ್ಕ್ಸ್. ದಿಸ್ ಇಸ್ ಬ್ಲಾಕ್ 1 ಅಲ್ಲಿ ಕೇಳುವಂತದ್ದು. ಇಷ್ಟನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ದೆನ್ ಬ್ಲಾಕ್ 2 ಅಲ್ಲಿ ಇಂಟರ್ನಲ್ ಚೆಕ್. ಸೊ ಇಂಟರ್ನಲ್ ಚೆಕ್ ಮೀನಿಂಗ್, ಆಬ್ಜೆಕ್ಟಿವ್ ಮತ್ತೆ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್ ಏನು. ಸೊ ಇಂಟರ್ನಲ್ ಚೆಕ್ ಕ್ಯಾಶ್ ರಿಲೇಟೆಡ್ ಏನ್ ಮಾಡ್ತಾರೆ, ಜನರಲ್ ಆಗಿ ಬರಬಹುದು. ಕ್ಯಾಶ್ ಸೇಲ್ಸ್ ಅಂತಂದ್ರೆ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನ ಬರೀಬೇಕು. ಓಕೆನಾ? ಸೊ ಎಷ್ಟು ಅಮೌಂಟ್ ನ ರಿಸೀವ್ ಮಾಡ್ತಾ ಇದ್ದೀರಾ, ಅದ್ರ ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ ಅಂದ್ರೆ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಆ ರೀತಿ ಬರುತ್ತೆ. ಕ್ಯಾಶ್ ಪರ್ಚೇಸ್, ಪೇಮೆಂಟ್, ವೇಜಸ್, ಇದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ದೆನ್ ಇಂಟರ್ನಲ್ ಆಡಿಟ್ ವರ್ಸಸ್ ಇಂಟರ್ನಲ್ ಚೆಕ್ ಡಿಫ್ರೆನ್ಸ್ ಏನಿದೆ, ಇಷ್ಟನ್ನ ಬ್ಲಾಕ್ ನಂಬರ್ 2 ಅಲ್ಲಿ ನೋಡ್ಕೊಂಡ್ರೆ ಸಾಕು. ಐ ರಿಪೀಟ್ ಇಟ್ ಅಗೇನ್. Internal check, meaning, objectives, and significance. Internal checks regarding cash sales, purchase, wages, salary, assets. Ishtana nodi. Then move on to the internal audit versus internal check. Adanna nodta hogi. Okay. In third block, very important, appointment to qualification and personal qualities of an auditor. Auditor the qualifications na keltare. That is important. Then rights and duties, liabilities of an auditor. ಸೊ ಯಾವುದೇ ಕ್ವಶನ್ ಮಿಸ್ ಆದ್ರೂ ಎರಡು ಕ್ವಶನ್ ನೀವು ಮಿಸ್ ಮಾಡಂಗಿಲ್ಲ. ಓಕೆ, ದೆನ್ ಪ್ರೊಫೆಷನಲ್ ಎಥಿಕ್ ಅಂಡ್ ಕೋಡ್ ಆಫ್ ಕಂಡಕ್ಟ್, ದೇ ಮೇ ಬಿ ಆಸ್ ಫಾರ್ ದ 5 ಮಾರ್ಕ್ಸ್ 50-50 ಕೇಳಿದ್ರು ಕೇಳ್ಬೋದು, ಇಲ್ಲ ಅಂದ್ರಿಲ್ಲ. ಲಾಸ್ಟ್ ಸುಮ್ಮನೆ ಗ್ಲಾನ್ಸ್ ಆಗಿ ಓದಿರಿ, ಬಟ್ ಕಂಪಲ್ಸರಿ ಆಗಿ ಅಪಾಯಿಂಟ್ಮೆಂಟ್ ಮತ್ತೆ ರೈಟ್ಸ್ ಅಂಡ್ ಡ್ಯೂಟಿ ಮತ್ತೆ ಕ್ವಾಲಿಫಿಕೇಶನ್ಸ್ ನ ಓದಿರಿ. ದೆನ್ ಆಡಿಟ್ ರಿಪೋರ್ಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ 10 ಮಾರ್ಕ್ಸ್ ಆರ್ ದ 5 ಮಾರ್ಕ್ಸ್. ವಾಟ್ ಯು ಮೀನ್ ಬೈ ಆಡಿಟರ್ ರಿಪೋರ್ಟ್? ವಾಟ್ ಆರ್ ದ ಕಂಟೆಂಟ್ ಶುಡ್ ಬಿ ದೇರ್ ಇನ್ ಆಡಿಟರ್ ರಿಪೋರ್ಟ್? ಏನೇನ್ ಕಂಟೆಂಟ್ ಇರಬೇಕು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್. ಆಡಿಟರ್ ಅಂತ ಬಂದಾಗ ಒಂದು ಅಪಾಯಿಂಟ್ಮೆಂಟ್, ಕ್ವಾಲಿಫಿಕೇಶನ್, ರೈಟ್ಸ್, ಡ್ಯೂಟೀಸ್ ಮತ್ತೆ ರಿಪೋರ್ಟ್, ಇಷ್ಟನ್ನ ಮಿಸ್ ಮಾಡೋಂಗಿಲ್ಲ ಇಂದ ಬ್ಲಾಕ್ ನಂಬರ್ 3 ಅಲ್ಲಿ. ಓಕೆ, ದೆನ್ ಇನ್ನ ಬ್ಲಾಕ್ 4 ಅಲ್ಲಿ ವಾಚಿಂಗ್ ಅಂಡ್ ವ್ಯಾಲ್ಯೂಯೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ. ಸೊ ವಾಚಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ. ಓಕೆ, ವಾಟ್ ಯು ಮೀನ್ ಬೈ ವಾಚಿಂಗ್? ಅಂಡ್ ಡೆಫಿನೇಷನ್ ಅಥವಾ ಆಬ್ಜೆಕ್ಟಿವ್ಸ್, ಇಷ್ಟನ್ನ ಕೇಳ್ತಾರೆ. ವಾಚಿಂಗ್ ಅಲ್ಲಿ ಕೇಳೋದಷ್ಟೇ, ಆಬ್ಜೆಕ್ಟಿವ್ಸ್ ಮತ್ತೆ ಡೆಫಿನೇಷನ್, ಆಬ್ಜೆಕ್ಟಿವ್ಸ್ ಇದನ್ನ ಕೇಳ್ತಾರೆ ವಾಚಿಂಗ್ ಅಲ್ಲಿ. ದೆನ್ ವ್ಯಾಲ್ಯೂಯೇಷನ್ ಆಫ್ ವೆರಿಫಿಕೇಶನ್ ಆಫ್ ಅಸೆಟ್ಸ್. ಸೊ ಅಲ್ಲಿ ಡಿಫರೆಂಟ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಯಾವ ರೀತಿ ವ್ಯಾಲ್ಯೂಯೇಷನ್ ಮತ್ತೆ ವೆರಿಫಿಕೇಶನ್ ಮಾಡ್ತೀರಾ ಅಂತ ಕೇಳ್ತಾ ಹೋಗ್ತಾರೆ. ಓಕೆ,
ಸೊ ನೀವು ಬ್ಲಾಕ್ ನಂಬರ್ 4 ಅಲ್ಲಿ ನೋಡ್ಬೇಕಾಗಿರೋದು ಇಷ್ಟೇ. ವಾಟ್ ಈಸ್ ವಾಚಿಂಗ್ ಆಬ್ಜೆಕ್ಟಿವ್ಸ್. ವಾಚಿಂಗ್ ಅಂದ್ರೆ ಮೀನಿಂಗ್ ಡೆಫಿನೇಷನ್ ನೋಡಿ, ಆಬ್ಜೆಕ್ಟಿವ್ಸ್ ನ ನೋಡಿ. ಅದನ್ನ ಬಿಟ್ರೆ ವಾಚಿಂಗ್ ಯಾವ್ಯಾವ ರೀತಿ ಮಾಡ್ತಾ ಹೋಗ್ತಾರೆ, ಕ್ಯಾಶ್ ಬುಕ್ ಯಾವ ರೀತಿ ಮಾಡ್ತಾರೆ, ಸ್ಟಾಕ್ ಯಾವ ರೀತಿ, ಗುಡ್ ವಿಲ್ ಯಾವ ರೀತಿ, ಮೋಟಾರ್ ವೆಹಿಕಲ್ಸ್ ಯಾವ ರೀತಿ ವಾಚಿಂಗ್ ಮಾಡ್ತಾರೆ. ಸೊ ಸ್ಟಾಕ್ ಇನ್ ಟ್ರೇಡ್ ಅಂತಂದ್ರೆ 3 ಫಾರ್ಮ್ ಇರುತ್ತೆ, ರಾ ಮೆಟೀರಿಯಲ್, ಫಿನಿಶ್ಡ್ ಗುಡ್ಸ್. ಸೊ ಅದು ಅಷ್ಟೇ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ ಅಷ್ಟೇನೆ. ಸೊ ಓನ್ ವರ್ಡ್ಸ್ ಅಲ್ಲೇನೆ ಬರೀತಾ ಹೋಗ್ಬೋದು. ದೆನ್ ಇನ್ ದ ಬ್ಲಾಕ್ 4 ಯು ಟು ಫಿಫ್ತ್ ಅಲ್ಲಿ ನೀವೇನು ನೋಡ್ಬೇಕಾಗಿರಂತೆ ಡಿವಿಸಿಬಲ್ ಪ್ರಾಫಿಟ್ ಅಂಡ್ ಇನ್ವೆಸ್ಟಿಗೇಷನ್. ಸೊ ಅದರಲ್ಲಿ ಯು ಟು ಲರ್ನ್ ಅಬೌಟ್ ದ ಪ್ರಿನ್ಸಿಪಲ್ ರಿಲೇಟೆಡ್ ಟು ದ ಡಿವಿಸಿಬಲ್ ಪ್ರಾಫಿಟ್ಸ್ ನೋಡಿದ್ರೆ ಸಾಕು. ದೆನ್ ಇನ್ವೆಸ್ಟಿಗೇಷನ್. ಸೊ ಮೀನಿಂಗು, ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ನೋಡಿ. ದೆನ್ ಡಿಫ್ರೆನ್ಸಸ್, ಆಡಿಟಿಂಗ್ ಇನ್ವೆಸ್ಟಿಗೇಷನ್ ಡಿಫ್ರೆನ್ಸಸ್ ಏನು ಅಂತ ನೋಡಿ. ಮೇ ಬಿ ಕೇಳ್ಬೋದು, ಯು ನಾಟ್ ಕನ್ಫರ್ಮ್. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. 15th ಯೂನಿಟ್ ಹೇಳಿದಪ್ಪ. ವಾಚಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬ್ಲಾಕ್ ನಂಬರ್ 4 ವಾಚಿಂಗ್ ಅಲ್ಲಿ ವಾಚಿಂಗ್ ಮೀನಿಂಗ್ ಆಬ್ಜೆಕ್ಟಿವ್ಸ್ ನೋಡ್ತೀರಾ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳು ಅವೆರಡನ್ನೂ ನೋಡ್ಬೇಕು. ದಟ್ ಈಸ್ ಸ್ಟಾಕ್ ಇನ್ ಟ್ರೇಡ್, ಗುಡ್ ವಿಲ್, ಮೋಟಾರ್ ವೆಹಿಕಲ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, 4 ಬರಿಬೇಕು. ಅಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಸೊ ವ್ಯಾಲ್ಯೂಯೇಷನ್ ಆಫ್ ವೆರಿಫಿಕೇಶನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವು 4 ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ ಅಂತ ಬರೀಬೇಕು. ಸ್ಟಾಕ್ ಇನ್ ಟ್ರೇಡ್, ಗುಡ್ ವಿಲ್, ಮೋಟಾರ್ ವೆಹಿಕಲ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಅಸೆಟ್ ಸೈಡ್ ಅಲ್ಲಿ. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂಡ್ ಬಾರೋಯಿಂಗ್ಸ್ ಮತ್ತೆ ಶೇರ್ ಕ್ಯಾಪಿಟಲ್. ಇಷ್ಟನ್ನು ಯಾವ ರೀತಿ ವಾಚಿಂಗ್ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಬರೀ, ಜನರಲ್ ಆಗಿ ಬರೀತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ತಗೊಂಡ್ರೆ ಏನೇನು ಚೆಕ್ ಮಾಡ್ತಾರೆ ಅಂತಂದ್ರೆ, ಯಾವ ಪರ್ಸನ್ ಇಂದ ಲೋನ್ ಅನ್ನು ತಗೊಂಡಿದೀವಿ, ಅವ್ರಿಗೆ ಎಷ್ಟು ಡ್ಯೂ ಡೇಟ್ ಇದೆ, ಅದು ಪೇಮೆಂಟ್ ಆಗಿದ್ಯಾ, ಪರ್ಟಿಕ್ಯುಲರ್ ಪರ್ಸನ್ ಇಂದ ಪರ್ಟಿಕ್ಯುಲರ್ ಅಮೌಂಟ್ ನ ತಗೊಂಡಿದ್ಯಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಯೂನಿಟ್ 20 ಇನ್ನೂ ಬಂದಿಲ್ಲಪ್ಪ. ಟೈಪ್ಸ್ ಆಫ್ ಇನ್ವೆಸ್ಟಿಗೇಷನ್ ಆನ್ ದ ಬಿಹಾಫ್ ಆಫ್. ಸೊ ಅದು ಮೇ ಬಿ ಕೇಳಬಹುದು ಅಂತಂದ್ರೆ 99% ಕೇಳಲ್ಲ, 1% ಮೇ ಬಿ ಕೇಳಬಹುದು. ದಟ್ ಈಸ್ ಟೈಪ್ಸ್ ಆಫ್ ಇನ್ವೆಸ್ಟಿಗೇಟರ್ಸ್, ದಟ್ ಈಸ್ ಬ್ಲಾಕ್ 5 ಮೇ ಬಿ ಕೇಳಬಹುದು. ಸೊ ಯಾರ್ಯಾರು ರೆಸ್ಪೆಕ್ಟಿವ್ ಆಗಿ ನೀವು ಮಾಡ್ತೀರಾ ಅಂತ ಜನರಲ್ ಆಗಿ ಬರಿಬೋದಲ್ಲ, ಅದನ್ನೇನು ಡೈರೆಕ್ಟ್ ಆಗಿ ಕೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಜನರಲಿ. ದಟ್ ಈಸ್ ಯಾರ್ಯಾರ ಬಗ್ಗೆ ಯಾರ್ ಬಿಹಾಫ್ ಆಫ್ ಕಂಪನಿ ಒಂದು ಇನ್ವೆಸ್ಟಿಗೇಷನ್ ತನಿಖೆಗೆ ಒಳಪಡಿಸುತ್ತೆ. ಯಾರು ಹೊಸದಾಗಿ ನೀವು ಪಾರ್ಟ್ನರ್ ಆಗ್ತಾ ಇದ್ರೆ, ನೀವು ಅಥವಾ ಕಂಪನಿಗೆ ಲೋನ್ ಲೆಂಡ್ ಮಾಡ್ತಾ ಇದ್ರೆ, ಓಕೆ, ಅಥವಾ ಕಂಪನಿ ಶೇರ್ಸ್ ನ ತಗೋತಾ ಇದ್ರೆ, ಅಥವಾ ಕಂಪನಿಗೆ ನೀವು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ರೆ, ಅಥವಾ ಗವರ್ನಮೆಂಟ್. ಓಕೆನಾ, ಇಷ್ಟನ್ನು ಚೆಕ್ ಮಾಡ್ತಾ ಹೋಗುತ್ತೆ. ಯೂನಿಟ್ 18 ನಾಟ್ ನೆಸೆಸರಿ, ಸ್ಕಿಪ್ ಮಾಡ್ಬೋದು. ಯೂನಿಟ್ 18 ದಟ್ ಈಸ್ ಡಿವಿಡೆಂಟ್ ರೆಗ್ಯುಲೇಷನ್ ರಿಲೇಟೆಡ್ ದ ಪೇಮೆಂಟ್ ಆಫ್ ಡಿವಿಡೆಂಟ್, ನಾಟ್ ನೆಸೆಸರಿ, ಅದು ಅವಶ್ಯಕತೆ ಇಲ್ಲ. ಓಕೆ, ಸ್ಕಿಪ್ ಇಟ್ ದಟ್, ಅದನ್ನ ಸ್ಕಿಪ್ ಮಾಡಿ ಮಿಕ್ಕಿದನ್ನ ಓದಿ. ದೆನ್ ಬ್ಲಾಕ್ ನಂಬರ್ 6 ಸ್ಪೆಷಲ್ ಆಡಿಟ್ಸ್. ಸೊ ಸ್ಪೆಷಲ್ ಆಡಿಟ್ ಅವರು ಯಾವ್ದಾದ್ರು ಒಂದನ್ನ ಕೇಳ್ಬೋದು. ಆಡಿಟಿಂಗ್ ರಿಗಾರ್ಡಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಆಡಿಟ್ ರಿಲೇಟೆಡ್ ಸೋಲ್ ಪಾರ್ಟ್ನರ್ಶಿಪ್ ಫಾರ್ಮ್, ಬ್ಯಾಂಕಿಂಗ್ ಕಂಪನಿ ಅಂತ ಸಪರೇಟ್ ಆಗಿ ಕೇಳ್ತಾರೆ. ಸೊ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ಬೋದು, ಎಲ್ಲದನ್ನು ಕೇಳಲ್ಲ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಯಾವ ರೀತಿ, ಪಾರ್ಟ್ನರ್ಶಿಪ್ ಯಾವ ರೀತಿ, ಬ್ಯಾಂಕಿಂಗ್ ಯಾವ ರೀತಿ ಅಂತ ಕೇಳ್ತಾರೆ. ಓಕೆ, ದೆನ್ ಯೂನಿಟ್ 24 ಇದೆ ನೋಡಿ, ಆಡಿಟ್ ಕ್ಲಬ್ಸ್ ಅಂಡ್ ಅಸೋಸಿಯೇಷನ್, ಪ್ರೊಸೀಜರ್ ಆಫ್ ಆಡಿಟರ್ ಅಂಡ್ ಡ್ಯೂಟೀಸ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಹಾಸ್ಪಿಟಲ್ ಯಾವ್ದಾದ್ರೆ ಯಾವ್ದನ್ನ ಚೆಕ್ ಮಾಡ್ತಾರೆ. ಹಾಸ್ಪಿಟಲ್ ಅಂದ್ರೆ ಏನು, ಪೇಷಂಟ್ಸ್ ಲಿಸ್ಟ್, ಪೇಷಂಟ್ಗೆ ಎಷ್ಟು ಪೇಮೆಂಟ್ಸ್ ಆಗಿದೆ, ಓಕೆ, ಅವ್ರಿಗೆ ಆಪರೇಟ್ ಎಷ್ಟಾಗಿದೆ, ಆ ಹಾಸ್ಪಿಟಲ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಸರ್ವಿಸಸ್ಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಬೇಕಷ್ಟೇ. ದೆನ್ ಅಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬರುತ್ತೆ, ಯಾವ ಕೈಂಡ್ ಆಫ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ಪ್ರೀ ಸ್ಕೂಲ್, ಹೈಯರ್ ಎಜುಕೇಶನ್, ಸೆಕೆಂಡರಿ ಎಜುಕೇಶನ್, ಅಥವಾ ಪಿ ಜಿ ಎಜುಕೇಶನ್ಸ್ ಮಾಡ್ತಾ ಇದ್ದಾರಾ. ಸೊ ಅದು ಎಜುಕೇಶನ್ ಆಕ್ಟ್ ಪ್ರಕಾರನೇ ಎನೆಕ್ಟ್ ಮಾಡಿದಾರಾ. ಓಕೆ, ಅದಕ್ಕೆ ಮೇನ್ ಕ್ಯಾಪಿಟಲ್ ಎಲ್ಲಿಂದ ಬರ್ತಾ ಇದೆ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ. ದೆನ್ ಮೂವ್ ಆನ್ ಟು ದ ಹೋಟೆಲ್ಸ್. ಸೊ ಯಾವ್ಯಾವ ಕ್ಲೈಂಟ್ಸ್ ಇದ್ದಾರೆ, ದಟ್ ಈಸ್ ಆಡಿಟ್ ಕ್ಲಬ್ಸ್, ದೇ ಮೇ ಆಸ್ಕ್ ಫಾರ್ ದ 5 ಮಾರ್ಕ್ಸ್. 99% ಇಸ್ 5 ಮಾರ್ಕ್ಸ್, ಮಿಸ್ ಆದ್ರೆ 10 ಕೇಳ್ತಾರೆ. ಓಕೆ, ಹಾಸ್ಪಿಟಲ್ಸ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಹೋಟೆಲ್ಸ್, ಈ 4ರಲ್ಲಿ ಒಂದನ್ನ ಕೇಳ್ತಾರೆ, ಎಲ್ಲದನ್ನು ಕೇಳಲ್ಲ. ನಿಮ್ಗೆ ಒಂದು ಗೊತ್ತಿದೆ ಅಂತಂದ್ರೆ ಜನರಲ್ ಆಗಿ ಬರಿಬಹುದು. ಓಕೆ, ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ ಫಸ್ಟ್ ಯೂನಿಟ್ ಇಂದ ಇಲ್ಲಿವರೆಗೆ. ಸೊ ಆಡಿಟಿಂಗ್ ಏನಿದೆ, ನೀವು ಆಡಿಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ನೀವು ಅಸೆಟ್ಸ್ ಯಾವ್ದು, ಲಯಬಿಲಿಟೀಸ್ ಯಾವ್ದು ಅಂತ ಗೊತ್ತಿದ್ರೆ, ದೆನ್ ನೀವು FA1 FA2 ಬ್ಯಾಲೆನ್ಸ್ ಶೀಟ್ ನ ಕಲ್ತಿರ್ತೀರಾ. ಸೊ ಅದು ಪ್ರಿನ್ಸಿಪಲ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಆಸ್ ಅನ್ ಆಡಿಟರ್ ನಿಮ್ಮನ್ನೇ ನೀವು ಆಡಿಟರ್ ಅಂತ ಫೀಲ್ ಮಾಡ್ಕೊಳ್ಳಿ. ಓಕೆ, ವೈಲ್ ಯು ಆರ್ ರೈಟಿಂಗ್ ಎಕ್ಸಾಮಿನೇಟರ್ ಯು ಥಿಂಕ್ ದಟ್ ಯು ಆರ್ ಎನ್ ಆಡಿಟರ್. ಈಗ ನೀವು ಆಡಿಟರ್ ಸರ್ಟಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದೀರಾ. ಈಗ ಒಂದು ಇನ್ಫೋಸಿಸ್ ಕಂಪನಿ ವೆರಿಫಿಕೇಶನ್, ಯಾವ್ದೋ ಒಂದು ಕಂಪನಿ ವೆರಿಫಿಕೇಶನ್ ಮಾಡ್ಬೇಕು, ನಿಮ್ನ ಆಡಿಟರ್ ಕರೀತಾ ಇದ್ದಾರೆ. ಆಗ ಏನೇನ್ ಕೆಲಸ ಮಾಡ್ತೀರಾ ಅನ್ನೋದನ್ನ ಅಷ್ಟೇ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, these are related to your auditing. If there is any doubt regarding the important questions, you can chat box. We have only last 3 minutes.
ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ರಿಲೇಟೆಡ್ ಟು ದ ಸಬ್ಜೆಕ್ಟ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಸಬ್ಜೆಕ್ಟ್ಸ್? ನೋ ಡೌಟ್ಸ್ ರೈಟ್? ಯಾವ್ದೋ ಟಾಪಿಕ್ ಮತ್ತೆ ಹೇಳ್ಬೇಕಾ? ಲಾಸ್ಟ್ 3 ಮಿನಿಟ್ಸ್ ಇದೆ. ಸಾರಿ, ಪಾಸ್ ಫಾರ್ ದ ಗೈಡ್ಲೈನ್ಸ್ ವಿ ನಾಟ್ ಗೋಯಿಂಗ್ ಟು ಗಿವ್ ಫೋನ್ ನಂಬರ್ಸ್ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಸಾರಿ ಫಾರ್ ದಟ್. If there is any doubt, you can ask, write it only. Next class 5 minutes late ಆದ್ರೂ ಪರವಾಗಿಲ್ಲ. ಏನೋ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಚಾಟ್ ಮಾಡಿ ಇಲ್ಲೇನೆ ಏನೋ ಡೌಟ್ಸ್ ಇದ್ರೆ ಐ ಕ್ಲಾರಿಫೈ ಇಟ್. ಸಿ ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಕೀಪ್ ಇನ್ ಮೈಂಡ್ ದಟ್ ಎಲ್ಲದಕ್ಕೂ ಇಂಟ್ರೊಡಕ್ಷನ್ ಬರೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನನ್ಗೆ ಇಷ್ಟೇ ಗೊತ್ತಿರೋದು ಇಷ್ಟೇ ಬರೆಯೋದು ಅಂತ ಹೋಗ್ಬಿಡಿ. ಟ್ರೈ ಇಟ್ ದ ಕ್ವಶನ್, ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡೋದಕ್ಕೂ ಟ್ರೈ ಮಾಡಿ. ಓಕೆ, ಇಷ್ಟು ಕ್ವಶನ್ ಆಯ್ತು, ನಂಗೆ ಗೊತ್ತಿರೋಷ್ಟು ಬರ್ದಿನಿ, ಇದು ಹೋಗ್ಬಿಡಿ. ಕ್ವಶನ್ ಅನ್ನು 4-5 ಸತಿ ಓದಿ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಪ್ರಿಂಟ್ ಆಗುತ್ತೆ. 2 ಸತಿ ಕ್ವಶನ್ ಅನ್ನ ನೀಟಾಗಿ ಓದಿ. ಓಕೆ, ಆ ಕಡೆ ಈ ಕಡೆ ನೋಡ್ಬೋದು. ಕ್ವಶನ್ 2 ಸತಿ ಓದಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೆನಪು ಬರುತ್ತೆ ಏನ್ ಬರಿಬಹುದು ಅಂತ. ಸೊ ಜನರಲ್ ಆಗಿ ನೀಟಾಗಿ ಬರೀತಾ ಹೋಗ್ಬೋದು. ಓಕೆ, ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಆಲ್. I'll wind up the session. Thank you. I think 5 marks will be 4 questions. That is 4 into 5, 20 marks ಕೇಳ್ತಾರೆ. Again 2 options ಇರುತ್ತೆ ನಿಮ್ಗೆ. Okay, ಥ್ಯಾಂಕ್ ಯು ಆಲ್.